ಶ್ರೋತೃಗಳೇ ನಮಸ್ಕಾರ. ಕಳೆದ ನವೆಂಬರ್ 23 ದೆಹಲಿಯಲ್ಲಿ ನಡೆದ ರಾಷ್ಟ್ರೀಯ ಕವಿ ಸಮ್ಮೇಳನ 2026ರಲ್ಲಿ ಪ್ರಸ್ತುತವಾದ 22 ಭಾಷೆಗಳ ಕವಿತೆಗಳ ಅನುವಾದವನ್ನು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳುವಿರಿ. ರಾಷ್ಟ್ರೀಯ ಕವಿ ಸಮ್ಮೇಳನದಲ್ಲಿ ಈ ಬಾರಿ ಕನ್ನಡವನ್ನು ಪ್ರತಿನಿಧಿಸಿದ್ದ ಕವಿ ತುಮಕೂರಿನ ಡಾ. ಗೀತಾ ವಸಂತ್ ಅವರಿಗೆ ಶ್ರೋತೃಗಳ ಪರವಾಗಿ ಹಾರ್ದಿಕ ಅಭಿನಂದನೆಗಳು. ಆಕಾಶವಾಣಿಯು ಪ್ರತಿ ವರ್ಷ ಗಣರಾಜ್ಯೋತ್ಸವದ ಮುನ್ನಾ ದಿನ ಪ್ರಸಾರ ಮಾಡುವ ರಾಷ್ಟ್ರೀಯ ಕವಿ ಸಮ್ಮೇಳನಕ್ಕೆ ಸುದೀರ್ಘ ಇತಿಹಾಸವಿದೆ. 1956ರಲ್ಲಿ ಮೊದಲ ಬಾರಿ ಪ್ರಸಾರವಾದ ಈ ಕಾರ್ಯಕ್ರಮ ಈಗ 70 ವಸಂತಗಳ ಹೊಸ್ತಿಲಲ್ಲಿದೆ. ಅನೇಕತೆಯಲ್ಲಿ ಏಕತೆ ಹಾಗೂ ಭಾಷಾ ಬಾಂಧವ್ಯದ ಘನ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆರಂಭಿಸಲಾಗಿದ್ದು, ಬಹುತ್ವ ಭಾರತದ ಸಾಕಾರಕ್ಕೆ ಹಿಡಿದ ಕನ್ನಡಿಯಾಗಿದೆ. ಸಂಸ್ಕೃತದಿಂದ ಮೊದಲುಗೊಂಡು ಭಾರತದ ಸಂವಿಧಾನದಲ್ಲಿ ಅಂಗೀಕೃತವಾಗಿರುವ 22 ಭಾಷೆಗಳ ಕವಿಗಳು ಬೇರೆ ಬೇರೆ ರಾಜ್ಯಗಳನ್ನು ಪ್ರತಿನಿಧಿಸಿ ಇದರಲ್ಲಿ ತಮ್ಮ ಕವಿತೆಯನ್ನು ಪ್ರಸ್ತುತಪಡಿಸುತ್ತಾರೆ. ಇದು ಒಂದು ಕಾರ್ಯಕ್ರಮ ಮಾತ್ರವಲ್ಲ, ನಮ್ಮ ರಾಷ್ಟ್ರೀಯ ಭಾವೈಕ್ಯತೆಯ ಅನುಷ್ಠಾನ, ನಮ್ಮ ದೇಶದ ವಿಭಿನ್ನ ಭಾಷಾ ಸಾಂಸ್ಕೃತಿಕ ಪರಂಪರೆಯ ಹೆಮ್ಮೆಯ ಪ್ರದರ್ಶನ, ಭಾರತದ 22 ಭಾಷೆಗಳ ಕವಿಗಳ ಕವಿತೆಗಳ ಕೇಳ್ಮೆಗೆ ದೊಡ್ಡ ವೇದಿಕೆ. ಬನ್ನಿ ಈಗ ಈ ಕಾರ್ಯಕ್ರಮದ ಪ್ರಾದೇಶಿಕ ಪ್ರಸಾರವನ್ನು ಮುಂದುವರೆಸುತ್ತಾ ಆರಂಭದಲ್ಲಿ ಸಂಸ್ಕೃತ ಕವಿತೆಯ ಕನ್ನಡ ಅನುವಾದವನ್ನು ಕೇಳೋಣ. ಇದನ್ನು ಕನ್ನಡಕ್ಕೆ ಅನುವಾದಿಸಿ ಓದಿರುವವರು ಮಂಗಳೂರಿನ ಡಾಕ್ಟರ್ ರಾಘವೇಂದ್ರ ರಾವ್ ಪಡುಬಿದ್ರಿ. ಡಾಕ್ಟರ್ ರಾಘವೇಂದ್ರ ರಾವ್ ಪಡುಬಿದ್ರಿ ಇವರು ಸುರತ್ಕಲ್ನ ಗಣಪತಿ ಹೈಸ್ಕೂಲಿನಲ್ಲಿ ಅಧ್ಯಾಪಕರಾಗಿದ್ದಾರೆ. ಸಂಸ್ಕೃತ ಮತ್ತು ಹಿಂದಿ ಎಂಎ ಮಾಡಿರುವ ರಾಘವೇಂದ್ರ ರಾವ್ ಅವರ ದಶಫಲ ವಿಮರ್ಶಃ ಎಂಬ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಿಸಿದ ಸಂಶೋಧನಾ ಪ್ರಬಂಧಕ್ಕೆ ತಿರುಪತಿ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿ ಸಿಕ್ಕಿದೆ. ಕನ್ನಡ ಮತ್ತು ಸಂಸ್ಕೃತ ಕಾವ್ಯಗಳ ಗಾನ, ವ್ಯಾಖ್ಯಾನ, ಚಿತ್ರಕಥೆ, ರಂಗಚಟುವಟಿಕೆ, ಕಾವ್ಯ, ನಾಟಕ, ಅನುವಾದ, ಲೇಖನ ರಚನೆಗಳ ಹವ್ಯಾಸದಲ್ಲಿ ತೊಡಗಿಕೊಂಡಿರುವ ರಾಘವೇಂದ್ರ ರಾವ್ ಅವರ ಸಾಹಿತ್ಯ ಕೃತಿಗಳು ಹಾಗೂ ಕವನ ಸಂಕಲನಗಳು ಪ್ರಕಟಗೊಂಡಿವೆ. ಶರದಿತಟದ ಭಾರ್ಗವರಾಮ, ಪಂಚಾವತಾರ, ಕಟೀಲು, ಶ್ರೀದೇವಿ ಚರಿತೆ ಈ 3 ನಾಟಕಗಳು ದೂರದರ್ಶನದ ಚಂದನ ವಾಹಿನಿಯಲ್ಲಿ ಧಾರಾವಾಹಿಗಳಾಗಿ ಸುದೀರ್ಘ ಕಾಲ ಪ್ರಸಾರವಾಗಿದೆ. ಡಾಕ್ಟರ್ ರಾಘವೇಂದ್ರ ರಾವ್ ಅವರ ಸಾಹಿತ್ಯ ಕೃತಿಗಳಿಗೆ ಹಲವು ಪುರಸ್ಕಾರಗಳೂ ದೊರೆತಿವೆ. ಈ ಬಾರಿಯ ರಾಷ್ಟ್ರೀಯ ಕವಿ ಸಮ್ಮೇಳನದಲ್ಲಿ ಸಂಸ್ಕೃತವನ್ನು ಪ್ರತಿನಿಧಿಸಿರುವ ಕವಿ ರಿಷವ್ ಕುನಾಲ್. ದೆಹಲಿ ವಿಶ್ವವಿದ್ಯಾನಿಲಯದಿಂದ ಸಂಸ್ಕೃತದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದವರು ಇವರು. ಇಂಗ್ಲಿಷ್, ಹಿಂದಿ, ಸಂಸ್ಕೃತ ಭಾಷೆಗಳನ್ನು ಬಲ್ಲವರಾದ ಇವರು ಈ 3 ವಿಷಯಗಳ ಕುರಿತಾದ ಆಕ್ಸ್ಫರ್ಡ್ ಶಬ್ದಕೋಶದಲ್ಲಿ ವಿಶೇಷವಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಸಂಸ್ಕೃತದಲ್ಲಿ ಕಾವ್ಯಗಳನ್ನು ರಚಿಸುವ ವಿಶಿಷ್ಟ ಸಾಮರ್ಥ್ಯವನ್ನು ಹೊಂದಿದ ಇವರು ಸಂಸ್ಕೃತ ಸಂಭಾಷಣಾ ಶಿಬಿರಗಳನ್ನು ಆಯೋಜಿಸ್ತಾ ಇದ್ದಾರೆ. ಸಂಸ್ಕೃತ ಭಾರತಿ ನಡೆಸುವ 4 ಹಂತದ ಪರೀಕ್ಷೆಗಳಲ್ಲಿ ಇವರು ಉತ್ತೀರ್ಣರಾಗಿದ್ದಾರೆ. ಇವರು ರಚಿಸಿದ ಮಹಾಕಾಲಾಷ್ಟಕಂ ಸಂಸ್ಕೃತ ಕಾವ್ಯದ ಕನ್ನಡ ಅನುವಾದವನ್ನು ವಾಚಿಸಲಿಕ್ಕೆ ಸಂತೋಷ ಪಡ್ತೇನೆ. ಬಯಕೆ ಇರದ ಮುನಿಪರೆಲ್ಲ ಬುದ್ಧಿಯಿಂದ ನುತಿಸುತಿಹರು, ನಾಕದಧಿಪರೊಂದುಗೂಡಿ ಭಜಿಸಿ ಧನ್ಯರಾಗುತಿಹರು. ಶಿಪ್ರೆಯುದಕ ಪುಣ್ಯದಿಂದ ಉಜ್ಜಯಿನಿಯು ಮೃಡನದೆಂದು, ಕಾಲಗಿವನೆ ಕಾಲನಿರಲು ಮಹಾಕಾಲ ಗೆರಗುತಿಹೆನು. ಜಟೆಯ ಜಾಲದೊಳಗೆ ಶಶಿಯು ಬೆಳಕನಿತ್ತು ಹೊಳೆಯುವಲ್ಲಿ, ಪಾಲಾಶದ ಪುಷ್ಪವೆರೆದು ಪೂಜೆಯಹುದು ಚರಣಕಿಲ್ಲಿ. ಪುರವವಂತಿ ಪುಣ್ಯಭೂಮಿ ಸಿಂಹದೊಳಗೆ ಕುಂಭದಿಂದ, ಕಾಲಗಿವನೆ ಕಾಲನಿರಲು ಮಹಾಕಾಲ ಗೆರಗುತಿಹೆನು. ಮಸಣದಗ್ನಿ ಭಸ್ಮದಿಂದ ದೇಹವೆಲ್ಲ ಶುದ್ಧವೆಂದು, ಧನುಜರೆದೆಯ ಸೀಳಿದವನು ಧನುವನೆತ್ತಿ ಹಿಡಿದನಂದು. ಕೊರಳನಪ್ಪಿ ಮುಂಡಮಾಲೆ ಸರ್ಪವದಕ್ಕೆ ಸುತ್ತಿದಂತೆ, ಕಾಲಗಿವನೆ ಕಾಲನಿರಲು ಮಹಾಕಾಲ ಗೆರಗುತಿಹೆನು. ಶೂಲವಿವನ ಕರದೊಳಿದ್ದು ತಾಪವೆಲ್ಲ ನೀಗುತ್ತಿರಲು, ಡಮಡಿ ಡಮಡ ಡಮರುನಾದ ಲೋಕಲೋಕಕ್ಕೆಲ್ಲ ಸೇರಿ. 3 ಕಣ್ಣು ಮೋರೆಯಲ್ಲಿ ವ್ಯಾಘ್ರ ಚರ್ಮ ವಸನವಿಲ್ಲಿ, ಕಾಲಗಿವನೆ ಕಾಲನಿರಲು ಮಹಾಕಾಲ ಗೆರಗುತಿಹೆನು.
ಶ್ರೀಮ್ರ ಕಂಡು ತನಯನಿವನು ಭಕ್ತನೆಂದು ಜೀವವಿತ್ತು ಲೀಲೆಯಿಂದ ಲಸುರ ಶಿರವ ತರಿದು ಜಗವ ಕಾಯುವವನು ಕಾಲ ಮೂರರೊಳಗೆ ಬೆರೆತು ಕರ್ಮ ಮೂರ ನಳಿಸುವವನು ಕಾಲಗಿವನೇ ಕಾಲನಿರಲು ಮಹಾಕಾಲ ಗೆರಗುತಿಹೆನು ಸೃಷ್ಟಿಗಿವನೇ ಮೂಲವಾಗಿ ಲೋಕಹಿತವ ಬಯಸುತಿಹನು ಪಂಚಭೂತದೊಳಗೆ ಸೇರಿ ಶುಭವನಿತ್ತು ಸಲಹುವವನು ತಾಂಡವೇಶನಾಗಿ ಮೆರೆದು ಘೋರ ರೂಪ ಜಗದಲಯಕ್ಕೆ ಕಾಲಗಿವನೇ ಕಾಲನಿರಲು ಮಹಾಕಾಲ ಗೆರಗುತಿಹೆನು ರಾಗವಿರದ ಮುನಿಪರೆಲ್ಲ ನೀರ ನೆರೆದ ರಕ್ತಲಿಂಗ ನೋಟವಿಟ್ಟ ಗಳಿಗೆಯಲ್ಲಿ ಕಾಮದೇವ ಭಸ್ಮವಾದ ಭಸ್ಮವಿವನ ತನುವಿನಲ್ಲಿ ವಿಭವವಿವನು ಬಯಸಿದಲ್ಲಿ ಕಾಲಗಿವನೇ ಕಾಲನಿರಲು ಮಹಾಕಾಲ ಗೆರಗುತಿಹೆನು ಗರಲ ಶರಧಿಯಂತೆ ಬದುಕು ಪಾರವೆನಗೆ ತಿಳಿಯದಿಲ್ಲಿ ಭೋಗ ಬೇಡ ಸಿದ್ಧಿ ಬೇಡ ಮುಕ್ತಿ ಪಥವು ಬೇಡ ಬೇಡ ಇರುಳು ಹಗಲು ಹರುಷಗೊಂಡು ವರವನೊಂದೆ ಬೇಡುತಿಹೆನು ಕಾಲಗಿವನೇ ಕಾಲನಿರಲು ಮಹಾಕಾಲ ಗೆರಗುತಿಹೆನು. ಇನ್ನು ಮುಂದೆ ಅಸ್ಸಾಮಿ ಕವಿ ವಿನಯ್ ಕುಮಾರ್ ಮಜುಮ್ದಾರ್ ಅವರ ಕವಿತೆ. हमारा कविता का शीर्षक असमिया में নিম গছজোপাৰ নতুন নতুন পোখা মেলিছে। নিম গছজোপাৰ নতুন নতুন পোখা মেলিছে। ছোৱালীজনী যেতিয়া ফুটপাথেৰে খোজকাঢ়ি যায়, লুইতখন দীঘলী পুখুৰীৰ ফালে ফুৰিবলৈ আহে। তাইৰ চোলাটো নিম পাতেৰে ভৰা। আমাৰ পিনে স্কাৰ্ট পিন্ধা ছোৱালীয়ে ৰাতি দিনে নিম পাতৰ চিনেমাহে চায়। ಡಾಕ್ಟರ್ ವಿನಯ್ ಕುಮಾರ್ ಅವರು ಕವಿತೆಯೂ ಸೇರಿದಂತೆ 9 ಕೃತಿಗಳನ್ನು ಇದುವರೆಗೆ ಪ್ರಕಟಿಸಿದ್ದಾರೆ. ಇದಲ್ಲದೆ ನಿರಂತರವಾಗಿ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಲೇಖನಗಳನ್ನು ಬರೆದಿದ್ದಾರಲ್ಲದೆ ನಿರಂತರವಾಗಿ ಕವಿತೆಗಳನ್ನು ಪ್ರಕಟಿಸುತ್ತಿದ್ದಾರೆ. ಆಸಾಮಿ ಕವಿತೆ ಮೂಲ ಡಾಕ್ಟರ್ ಬಿನೋಯ್ ಕುಮಾರ್ ಮಜುಮ್ದಾರ್. ಕನ್ನಡಕ್ಕೆ ಅನುವಾದಿಸಿ ಓದಿದವರು ಡಾಕ್ಟರ್ ಹೇಮಾ ಪಟ್ಟಣಶೆಟ್ಟಿ. ಕವಿತೆಯ ಶೀರ್ಷಿಕೆ ಹೊಸ ಚಿಗುರೊಡೆದಿದೆ ಬೇವಿನ ಮರ. ಹೊಸತು ಚಿಗುರೊಡೆದಿದೆ ಬೇವಿನ ಮರ. ಹುಡುಗಿ ಫುಟ್ಪಾತ್ ಮೇಲೆ ನಡೆದು ಹೋಗುವಾಗ ಲೋಹಿತ್ ನದಿ ಸುತ್ತಾಡಲು ಬರುತ್ತದೆ. ದೊಡ್ಡ ಕೊಳ ದಿಘೋಲಿ ಪುಖರಿ ಕಡೆಗೆ. ಹುಡುಗಿಯ ಉಡುಗೆ ಬೇವಿನೆಲೆಗಳಿಂದ ತುಂಬಿದೆ. ನಮ್ಮ ಹಳ್ಳಿಯಲ್ಲಿ ಸ್ಕರ್ಟ್ ತೊಟ್ಟ ಹುಡುಗಿಯರು ದಿನರಾತ್ರಿ ಬೇವಿನೆಲೆಗಳ ಸಿನೆಮಾವನ್ನೇ ನೋಡುತ್ತಾರೆ. ಸಿನೆಮಾ ನೋಡಿದರೆ ರಸಿಕತೆಗೆ ನೊಣ ಮುಗಿಬೀಳುತ್ತವೆ. ಅದಕ್ಕೆ ಬೇವಿನೆಲೆಗಳ ಉಡುಪು ತೊಡಲು ಅವಳ ಅಮ್ಮನೇ ಹೇಳಿದ್ದಳು. ತೊಡದೆ ಇರುವುದರ ಮಜಾ ಗೊತ್ತಾಯಿತು. ಆಲಿಸ್ಗೆ ಬರ್ಟಾಂಡ್ ರಸೆಲ್ ರಾತ್ರಿ ಏನು ಹೇಳಿದನೆಂದರೆ, ಗಾಂಜಾ ತಿನ್ನುವ ಶಿವನನ್ನು ನೋಡಿಯೂ ಪಾರ್ವತಿ ಒಂದು ದಿನವೂ ಅದರ ರುಚಿ ನೋಡಲಿಲ್ಲ ಎಂದು. ಮಾತೃಭೂಮಿಯ ಮೇಲೆ ಒಂದು ಗೆರೆ ಎಳೆದು ಕ್ರಾಂತಿಕಾರಿ ಸೈನ್ಯ ಗಡಿಯಲ್ಲಿ ಯುದ್ಧ ಮಾಡುತ್ತದೆ. ಸಂಬಳ ಸಿಕ್ಕ ದಿನ ಸೈನಿಕ ಎಟಿಎಂ ಮುಂದೆ ನಿಂತು ತನ್ನ ಹೆಂಡತಿಗೆ ಫೋನ್ ಮಾಡುತ್ತಾನೆ. ಹಲ್ಲು ನೋವಾದರೆ ಬೇವಿನ ಕಡ್ಡಿಯಿಂದ ಹಲ್ಲುಜ್ಜಲು ಮತ್ತೆ ನೆನಪಿಸುತ್ತಾನೆ. ಅವಳ ಕಣ್ಣೀರು ಮೊಬೈಲ್ ಸ್ಕ್ರೀನಿನ ಮೇಲೆ ಹರಿಯುವುದನ್ನು ಕಾಣುತ್ತಾನೆ. ಸೈನಿಕರು ಅಳುವುದು ತರವಲ್ಲ. ಬೇವನ್ನೇ ಸಾಕ್ಷಿಯಾಗಿಟ್ಟುಕೊಂಡು ಅಳದೆ ಅವನು ಸಮುದ್ರವನ್ನು ಕೇಳುತ್ತಾನೆ. ನಿನಗೆ ನದಿ ಎಷ್ಟನ್ನು ಕೊಟ್ಟಿದೆಯೋ ಅದರ ಅರ್ಧದಷ್ಟಾದರೂ ನದಿಗೆ ಕೊಟ್ಟಿದ್ದೀಯಾ ನೀನು? ಬಂಗಾಳಿ ಕವಿ ಸೌಮಿತ್ ಬಾಸು ಇವರು 32 ಕವನ ಸಂಕಲನಗಳನ್ನಲ್ಲದೆ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಕವಿತೆಗಳು ಇಂಗ್ಲಿಷ್, ಒಡಿಯಾ ಹಾಗೂ ಹಿಂದಿ ಭಾಷೆಗಳಿಗೆ ಅನುವಾದಗೊಂಡಿವೆ. ಸಾಹಿತ್ಯಕ್ಕೆ ಸಂಬಂಧಿಸಿದ ಅನೇಕ ಪ್ರಶಸ್ತಿಗಳೊಂದಿಗೆ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ಕೂಡ ಇವರು ಪಡೆದಿದ್ದಾರೆ. ಈಗ
ಇವರ ಬಂಗಾಳಿ ಕವಿತೆ. আমার কবি বন্ধুদের বাংলা ভাষার ভালোবাসা। অন্তর বাহির, ইনসাইড আউটসাইড। অন্ধ হয়ে শুনেছি মর্মর, তুমি কি সেই পাখির ভাষা বোঝো? গভীর জলে শুকনো পাতাগুলি, তুমি কি সেই ঠোঁটের ভাষা বোঝো? আকাশ জুড়ে অশ্বক্ষুরধ্বনি, বুকের ভেতর লুকিয়ে পড়া কেউ, ছুরির বাঁটে রাত পাতাদের ছায়া, তুমি কি সেই পাখির ভাষা বোঝো? অন্ধ আমি, অন্ধ তোমার মায়ায়, ঘাসের ডগায় হারিয়ে যাওয়া আলো, সুর তুলে যে আত্মক্ষরণ জাগায়, তুমি কি সেই পাখির ভাষা বোঝো? আমার ভেতর গোপন যে মর্মর, তারাও কি আজ তোমার ভাষা বুঝে? আমার ভেতর গোপন যে মর্মর, তারাও কি আজ তোমার ভাষা বুঝে? ಬೆಂಗಾಲಿ ಕವಿತೆ. ಮೂಲ ಕವಿ ಸೌಮಿತ್ ಬಸು. ಕನ್ನಡಕ್ಕೆ ಅನುವಾದಿಸಿ ಓದಿದವರು ಡಾಕ್ಟರ್ ಪ್ರಕಾಶ್ ಖಾಡೆ. ಕವಿತೆಯ ಶೀರ್ಷಿಕೆ ಅಂತರಾಳದ ಹೊರಗು. ಎಷ್ಟು ಛಾಯೆಗಳು ಕಾಲದ ಮೇಲೆ ಬೀಳುತ್ತಿವೆ, ನೀನು ಅದೇ ಹಕ್ಕಿಯ ಭಾಷೆಯ ಗ್ರಹಿಸಬಲ್ಲೆಯ? ಎಷ್ಟು ಛಾಯೆಗಳು ಕಾಲದ ಮೇಲೆ ಬೀಳುತ್ತಿವೆ, ನೀನು ಅದೇ ಹಕ್ಕಿಯ ಭಾಷೆಯ ಗ್ರಹಿಸಬಲ್ಲೆಯ? ಆಳವಾದ ನೀರಿನಲ್ಲಿ ಶಬ್ದಗಳು ಮುಳುಗುತ್ತಿವೆ, ಆಳವಾದ ನೀರಿನಲ್ಲಿ ಶಬ್ದಗಳು ಮುಳುಗುತ್ತಿವೆ, ನೀನು ಅದೇ ಮೌನದ ಭಾಷೆಯ ಅರಿತೆಯ? ಕುದುರೆ ಕುರಪುಟದ ಸದ್ದಿಗೆ ಪ್ರತಿಧ್ವನಿಸುತ್ತಿದೆ ದಿಗಂತ, ಕುದುರೆ ಕುರಪುಟದ ಸದ್ದಿಗೆ ಪ್ರತಿಧ್ವನಿಸುತ್ತಿದೆ ದಿಗಂತ. ಮಳೆಯ ಒಳಗಡೆ ಬಿದ್ದುಕೊಂಡಿವೆ ಬೆಳಕಿನ ನೆರಳುಗಳು, ಮಳೆಯ ಒಳಗಡೆ ಬಿದ್ದುಕೊಂಡಿವೆ ಬೆಳಕಿನ ನೆರಳುಗಳು. ರಾತ್ರಿ ಪಾದಚಾರಿಗಳ ಛಾಯೆಗಳು ದಾರಿಯಲ್ಲಿ ಸವೆದಿವೆ. ನೀನು ಅದೇ ಹಕ್ಕಿಯ ಭಾಷೆಯ ಅರಿತೆಯ? ನಾನು ಪ್ರತಿಧ್ವನಿ, ನಿನ್ನ ಮಾಯೆಯ ಪ್ರತಿಧ್ವನಿ. ನಾನು ಪ್ರತಿಧ್ವನಿ, ನಿನ್ನ ಮಾಯೆಯ ಪ್ರತಿಧ್ವನಿ. ಕತ್ತಲೆಯ ಒಡಲಲ್ಲಿ ಕಳೆದು ಹೋಗಿದೆ ಬೆಳಕು, ಎಲ್ಲ ನೆಲಗಳು ಒಂದಾಗಿ ಅಂತರಿಕ್ಷವಾಗುತ್ತಿವೆ. ನೀನು ಅದೇ ಹಕ್ಕಿಯ ಭಾಷೆಯ ಅರಿತೆಯ? ನನ್ನೊಳಗೆ ಅನುರಣಿಸುತ್ತಿವೆ ಆ ರಹಸ್ಯ ಸದ್ದುಗಳು, ನನ್ನೊಳಗೆ ಅನುರಣಿಸುತ್ತಿವೆ ಆ ರಹಸ್ಯ ಸದ್ದುಗಳು. ಅವು ಇಂದಿಗೂ ನಿನ್ನ ಭಾಷೆಯನ್ನು ಅರಿತಿಲ್ಲ. ಎಷ್ಟು ಛಾಯೆಗಳು ಕಾಲದ ಮೇಲೆ ಬೀಳುತ್ತಿವೆ, ಎಷ್ಟು ಛಾಯೆಗಳು ಕಾಲದ ಮೇಲೆ ಬೀಳುತ್ತಿವೆ. ಅಕ್ಷರ ಅಕ್ಷರ ಸೇರಿ ಪದಗಳು. ಗಂಗಾಧರ್ ರಾಮಚೈರಿ ಇವರು ಬೋಡೋ ಕವಿ. आंनि खन्थाया लैथो नों जौमोन हिन्दी में ये सागर तु जुआ और हरे हो. लैथो नों जौमोन, लैथो नों अराय जौमोन. नोंनि जौमोननि खालाराथ' रावजोंबो मख'जाया. नाथाय मोसौ फाफ्लि बायदि दोहौजों मोसायो नों बबेबा फाराव बिच मुं लाना. बाला गोरान फैलाव बिखायाव नोंनि दोहौजोंनो बेसेबा रंजादों रंजाफादों. रिउ रिउ नुस'हाया नोंनि बै फार. जानो हागौ बै फारावबो नों मोसौ फाफ्लि बादि दोहौजों मोसागासिनो. नोंनि गुवार बिखायाव जोन्थोर मुगानि बै जाहाजफोरा नोंनि बिखाखौनो बेसेबा खुदुमदों, बेसेबा गोबादों. नाथाय नों मेङाखै, मानोना नों अराय जौमोन. सोरबा अनसुलानि गोरान बिखा, गांहाबनाय गोरान उदां बिखायाव सोरबा अनसुलिया लुसुमदों अन्नाय मोजां मोननायनि जोबथा मदिरा. नुदोंना लैथो? मोसा मोसा नों बिसोरखौ रंजाहोनाय समाव बिसोरबो नोंनि बिसनि सेराव गोजोनदों बेसेबा मोननायनि बै गोजोन फुरियाव. थारैनो लैथो, नोंनि गुथाला अरायबो जौमोन. नों अरायबो जौमोनैनो थाबाय था, होनब्लासो दोखो मेंनायजों गोदाव सोराव जानाय बैसोरो दान्दिसेनि थाखायबो रंजानाय बे जोन्थोर मुगाया. ಮೂಲ ಕವಿಯ ಪರಿಚಯ. ಹೆಸರು ಗಂಗಾಧರ ರಾಮಚೈರಿ. ತಂದೆಯವರು ಬಾಪುರಾಮ್ ರಾಮಚೈರಿ. ಅವರು ಹುಟ್ಟಿದ್ದು ಲಕ್ಷ್ಮೀಪುರ ಗ್ರಾಮ, ದೇವಚರ ಪೋಸ್ಟ್. ಪ್ರಸ್ತುತ ಚಂದ್ರಮಾರಿ, ಗೌಹಾತಿ, ಅಸ್ಸಾಂನಲ್ಲಿ ವಾಸವಾಗಿದ್ದಾರೆ. ಇವರ ಜನ್ಮದಿನಾಂಕ 1/1/1963. ಪ್ರಕಟಿತ ಪುಸ್ತಕಗಳು ಅಸ್ಸಾಮಿ ಭಾಷೆಯಲ್ಲಿ ಸಣ್ಣ ಕಥೆಗಳ ಸಂಕಲನಗಳು 5. ಗೌಹಾತಿ ಆಕಾಶವಾಣಿಯಲ್ಲಿ
ಉದ್ಘೋಷಕರಾಗಿ, ಅನುವಾದಕರಾಗಿ, ವಾರ್ತಾ ಓದುಗರಾಗಿ, ಕಾದಂಬರಿ ಓದುಗರಾಗಿ, ಕವನವಾಚಕರಾಗಿ, ಅನೇಕ ಗಣ್ಯ ವ್ಯಕ್ತಿಗಳ ಸಂದರ್ಶಕರಾಗಿ, ನಾಟಕಗಳ ರಚನಾಕಾರರಾಗಿ ಸೇವೆ ಸಲ್ಲಿಸಿದ್ದಾರೆ. ಎಬಿಎಸ್ವಿಗೆ ಅಧ್ಯಕ್ಷರಾಗಿ, ಎಎಟಿಎಸ್ಯುಗೆ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ, ಪಿಡಿಎಫ್ನಲ್ಲಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಪುರಸ್ಕಾರಗಳು: ಸಾಮೇಶ್ವರಿ ಬ್ರಹ್ಮ ಸಾಹಿತ್ಯ ಪುರಸ್ಕಾರ. ಪ್ರಸ್ತುತ ಇವರು ಬೋರೋ ರೇಡಿಯೋ ಮತ್ತು ಟಿವಿ ಕಲಾವಿದರ ಸಂಘದ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಹಿಂದಿ ಅನುವಾದಕರು ರಾಜೇಶ್ ಭರ್. ಕನ್ನಡಕ್ಕೆ ಡಾಕ್ಟರ್ ವಿ ಸೌಭಾಗ್ಯಲಕ್ಷ್ಮಿ. ಡಾಕ್ಟರ್ ವಿ ಸೌಭಾಗ್ಯಲಕ್ಷ್ಮಿಯವರು ವೃತ್ತಿಯಲ್ಲಿ ಅಧ್ಯಾಪಕರು, ಪ್ರವೃತ್ತಿಯಲ್ಲಿ ಲೇಖಕರು ಹಾಗೂ ಅನುವಾದಕರು. ಮೈಸೂರಿನ ಮಹಾರಾಣಿ ಮಹಿಳಾ ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಹಿಂದಿಯಿಂದ ಕನ್ನಡಕ್ಕೆ, ಕನ್ನಡದಿಂದ ಹಿಂದಿ ಭಾಷೆಗೆ ಕತೆ, ಕವನಗಳನ್ನು ಅನುವಾದಿಸಿದ್ದಾರೆ. ಕನ್ನಡಕ್ಕೆ ಅನುವಾದಿಸಿದ 12 ನಾಟಕಗಳು ಮೈಸೂರು ಆಕಾಶವಾಣಿಯಿಂದ ಬಿತ್ತರವಾಗಿವೆ. ರಾಮ್ ಮನೋಹರ್ ಲೋಹಿಯಾ, ರಘುವಂಶಯಾನ, ಬದುಕುವ ದಾರಿ, ನೆರಳುಗಳು ಎಂಬ ಪುಸ್ತಕಗಳು ಕೂಡ ಪ್ರಕಟವಾಗಿವೆ. ವಿವಿಧ ಪತ್ರಿಕೆಗಳಲ್ಲಿ ಸಣ್ಣ ಕಥೆಗಳು ಕೂಡ ಪ್ರಕಟಗೊಂಡಿವೆ. ಕವನ: ಹೇ ಸಾಗರವೇ, ನೀ ಚಿರ ಯೌವನಿಗ ಮತ್ತು ಉತ್ಸಾಹಿ. ಹೇ ಸಾಗರವೇ, ನಿನ್ನ ಯೌವನ ಸುಪ್ತ, ಕಾಲಾತೀತವಾದ ಕಥನ. ಎತ್ತುಗಳ ಭುಜಗಳಂತೆ ಅಲೆಗಳ ಮಧುರ ಹೊನಲಿನಲ್ಲಿ ನಿನ್ನ ನರ್ತನ. ವಿಶಾಲ ಹೃದಯದ ದೂರದ ತೀರದ ಆ ಮರಳು ನಿನ್ನ ಹೊಳಪಿನಲ್ಲಿ ಲೀನ. ನಿನ್ನ ಮತ್ತೊಂದು ತೀರ ಬಲು ದೂರ, ಆದರೂ ನಿನ್ನ ಆನಂದ ನಿರಂತರ. ನೀನು ಸದಾ ಉತ್ಸಾಹದ ಚಿಲುಮೆ, ಅಂತ್ಯವೇ ಇಲ್ಲದ ನಿನ್ನ ನರ್ತನ ನಿರಂತರ ಸ್ವಚ್ಛಂದ. ಎತ್ತುಗಳ ಭುಜಗಳಂತೆ ಏರಿಳಿತಗಳ ಲಯದಲ್ಲಿ ನಿನ್ನ ಕುಣಿದಾಟ ಈ ಯಾಂತ್ರಿಕ ಯುಗದಲ್ಲೂ. ನಿನ್ನ ವಿಶಾಲ ಹೃದಯದಲ್ಲಿ ಪ್ರೀತಿ ಕರುಣೆ ಮನೆ ಮಾಡಿದೆ. ನಿನ್ನ ಮಧುರ ಚುಂಬನದಲ್ಲಿ ನೌಕೆಗಳು ತೇಲಾಡಿವೆ. ಪ್ರೀತಿಯಿಂದ ಅಪ್ಪುವ ನೀನು ಎಂದಿಗೂ ಬಳಲುವುದಿಲ್ಲ. ಹೇ ಚಿರ ಯೌವನಿಗ, ನಿರಂತರ ಉತ್ಸಾಹಿ. ಸ್ವರ್ಗ ಸದೃಶ ತಾಣದಲ್ಲಿ ನಿನ್ನ ಅಂತಿಮ ಚುಂಬನ. ಸದಾ ನೀ ಆನಂದದಿ ಮಮತೆಯನ್ನು ಸ್ಫುರಿಸುತ್ತಾ ಹೊಸಗತಿಯಲ್ಲಿ ಮುನ್ನುಗ್ಗುವೆ. ನೀ ಸದಾ ಧೀಮಂತ. ಓ ಪ್ರಿಯ ಸಾಗರವೇ, ಯೌವನದ ಪರಾಕಾಷ್ಠೆಯ ನಿನ್ನ ನರ್ತನಕ್ಕೆ ನಿನ್ನ ತೀರದ ಜನ ಸುಖಿಗಳು. ಸುಖ, ಪ್ರೇಮ, ಶಾಂತಿ ತರುತ್ತವೆ ನಿನ್ನ ಮಧುರ ಅಲೆಗಳು. ಹೇ ಸಾಗರವೇ, ನೀ ಚಿರ ಯೌವನಿಗ, ಸದಾ ಉತ್ಸಾಹಿ. ನಿನ್ನ ಸ್ವಚ್ಛಂದ ಅಲೆಗಳಿಂದ ಅಸ್ವಸ್ಥ ಮನಗಳಿಗೆ ಆನಂದ, ಉತ್ಸಾಹ ನೀಡು. ಬಳಲಿದ ಹೃದಯಗಳಿಗೆ ಮುಕ್ತಿ ನೀಡು ಈ ಯಾಂತ್ರಿಕ ಯುಗದಲ್ಲೂ. ಪದಗಳು ಸೇರಿದ ಭಾಷೆಗಳು. ಡೋಗ್ರಿ ಕವಿ ಬಿಶನ್ ಸಿಂಗ್ ದರ್ದಿ. कुदरत कुत पासे दा खुशियां लईए झोली पर गए, इस मसले पर जेकर सोच विचार नहीं करगे, होश करो किश कुदरत दे नहीं नियम तरोड़ो, कुदरत जिसलै नियम तरोड़ फीके कर गए. चानन चिट्टे पहाड़ें दा बर्फीला पानी, शर शर बगदे नाड़ू भी बनी जांगन कहानी, बोलियां सूटे खूह तला सब सुगदे जा दे. ಕವಿತೆಯ ಶೀರ್ಷಿಕೆ ಪ್ರಕೃತಿ. ಮೂಲ ಡೋಗ್ರಿ ಕವಿ ಬಿಶನ್ ಸಿಂಗ್ ದರ್ದಿ. ಬಿಶನ್ ಸಿಂಗ್ ದರ್ದಿಯವರು 1960 ಏಪ್ರಿಲ್ 9 ಜಮ್ಮುವಿನ ಸಾಂಬಾ ಜಿಲ್ಲೆಯ ಕಲೋಹಾ ಗ್ರಾಮದಲ್ಲಿ ಜನಿಸಿದರು. ಡೋಗ್ರಿ ಭಾಷೆಯ ಪ್ರಮುಖ ಲೇಖಕರಲ್ಲಿ ಒಬ್ಬರಾದ ದರ್ದಿಯವರು 1979-80 ಬರವಣಿಗೆಯನ್ನ ಪ್ರಾರಂಭ ಮಾಡಿದರು. ಹಾಡು, ಕವಿತೆ, ಗಜಲ್, ಪ್ರಬಂಧ, ವ್ಯಕ್ತಿಚಿತ್ರ, ಮಕ್ಕಳ ಸಾಹಿತ್ಯ ಹೀಗೆ ಹಲವು ಕ್ಷೇತ್ರಗಳಲ್ಲಿ ಕೃಷಿ ಮಾಡಿರುವ ದರ್ದಿಯವರು ಈವರೆಗೆ ಒಟ್ಟು 12 ಕೃತಿಗಳನ್ನು ಪ್ರಕಟಿಸಿದ್ದಾರೆ. ರಾಮಾಯಣವನ್ನು ಆಧರಿಸಿದ ಬನವಾಸ್ ಎಂಬ ಮಹಾಕಾವ್ಯವೂ ಕೂಡ ಇದರಲ್ಲಿ ಸೇರಿದೆ. ಡೋಗ್ರಿ ಭಾಷೆಯ ಚಲನಚಿತ್ರ ಹಾಗೂ ದೂರದರ್ಶನ ಧಾರಾವಾಹಿಗಳಿಗೂ ಕೂಡ ಗೀತ ರಚನೆ ಮಾಡಿರುವ ಬಿಶನ್ ಸಿಂಗ್ ಅವರಿಗೆ ಸಾಹಿತ್ಯ ಅಕಾಡೆಮಿಯು 2024 ಸಾಲಿನ ಬಾಲ ಸಾಹಿತ್ಯ ಪುರಸ್ಕಾರ ನೀಡಿ ಗೌರವಿಸಿದೆ. ಶ್ರೀಯುತರು ಡೋಗ್ರಿ ಸಂಸ್ಥಾ ಪ್ರಶಸ್ತಿಗೂ ಕೂಡ ಭಾಜನರಾಗಿದ್ದಾರೆ. ಕವಿತೆಯ ಕನ್ನಡ ಅನುವಾದ ಶ್ರೀನಿವಾಸ ಪ್ರಸಾದ್. ಶ್ರೀನಿವಾಸ ಪ್ರಸಾದ್ ಕರ್ನಾಟಕದ ಹಲವಾರು ಆಕಾಶವಾಣಿ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸಿ ಸಹಾಯಕ ನಿರ್ದೇಶಕರಾಗಿ ನಿವೃತ್ತಿ ಹೊಂದಿದವರು. ಆಕಾಶವಾಣಿಗಾಗಿ ಹಲವಾರು ನಾಟಕ, ರೂಪಕ ಕಾರ್ಯಕ್ರಮಗಳನ್ನು ರಚಿಸಿ ಪ್ರಸ್ತುತಪಡಿಸಿದ ಅನುಭವವಿದೆ. 10 ರಾಷ್ಟ್ರೀಯ ನಾಟಕಗಳನ್ನು ಹಿಂದಿಯಿಂದ ಕನ್ನಡಕ್ಕೆ ಅನುವಾದಿಸಿ ನಿರ್ಮಿಸಿದ ಅನುಭವವನ್ನು ಕೂಡ ಹೊಂದಿದ್ದಾರೆ. ಕವಿತೆ ಪ್ರಕೃತಿ. ತರುವೆ ಸಂತಸವನೆಲ್ಲಿಂದ ತುಂಬುವೆ ಜೋಳಿಗೆ ಹೇಗೆ, ತರುವೆ ಸಂತಸವನೆಲ್ಲಿಂದ ತುಂಬುವೆ ಜೋಳಿಗೆ ಹೇಗೆ, ತಿಳಿದೇ ತುಳಿದಿರುವೆ ಆತ್ಮಹತ್ಯೆಯ ಹಾದಿ, ಸಾವಲ್ಲದ ಸಾವಿಗೀಡಾಗುವ ಮೊದಲು ಎಚ್ಚರಾಗು, ಮುರಿದರೆ ಪ್ರಕೃತಿಯೇ ತಾ ನಿಯಮ, ನೀ ಮಾಡುವೆ ಏನಾಗ.
ಉಜ್ವಲ ಧವಳ ಪರ್ವತಗಳ ಹಿಮದುಂಬಿದ ಜಲ ಧುಮು ಧುಮು ಧುಮುಕುವ ಜಲಪಾತಗಳಾಗಲಿವೆ ಬರಿಯ ಕಥೆ. ಬತ್ತುತ್ತಿವೆ ಕೆರೆ ಬಾವಿ ತೊರೆ ಕಟ್ಟೆ, ಅಳಿಯುತ್ತಿದೆ ಅಕ್ಷಯ ಜಲಭಂಡಾರ. ಎಲ್ಲಿವೆ ಅಂತಹ ಘಟ್ಟಗಳು, ತುಂಬುವೆ ನೀ ಜಲವೆಲ್ಲಿ? ಎಲ್ಲಿವೆ ಅಂತಹ ಘಟ್ಟಗಳು, ತುಂಬುವೆ ನೀ ಜಲವೆಲ್ಲಿ? ಮುರಿದರೆ ಪ್ರಕೃತಿಯೇ ತಾ ನಿಯಮ, ನೀ ಮಾಡುವೆ ಏನಾಗ? ಹವಾಮಾನದಿ ಏರುಪೇರು ನಂಬು, ಗಂಟೆಯಿದು ಎಚ್ಚರಿಕೆಯದು. ಕರಗಿ ಜಲರೂಪದಿ ಹರಿಯುತ್ತಿದೆ ಪರ್ವತಗಳ ಶತಮಾನದ ಹಿಮ. ಜಲ ಮಾಡಿದರೆ ಮಾಟ, ಕಡಲಾಡಿದರೆ ಆಟ. ಜಲ ಮಾಡಿದರೆ ಮಾಟ, ಕಡಲಾಡಿದರೆ ಆಟ. ಅಗೋ ಸುನಾಮಿ, ಕೊಚ್ಚಿ ಹೋದ ಮನೆ ಮಠ. ಏರಿದ ತಾಪಮಾನ, ಉಸಿರಾಡುವ ಸಾಧನಗಳೇ ಬೂದಿ. ಮುರಿದರೆ ಪ್ರಕೃತಿಯೇ ತಾ ನಿಯಮ, ನೀ ಮಾಡುವೆ ಏನಾಗ? ಉಳಿಸು ನೀ ಪರಿಸರ ಉಸಿರಾಡಲು, ನೆಡು ಗಿಡ ಬದುಕಿ ಬಾಳಲು. ಉಳಿಸು ನೀ ಪರಿಸರ ಉಸಿರಾಡಲು, ನೆಡು ಗಿಡ ಬದುಕಿ ಬಾಳಲು. ಹಸಿರಿದ್ದರೆ ಉಸಿರು, ಹೂವು, ಹಣ್ಣು, ನೆರಳು, ಅನ್ನ. ಬನ್ನಿರೆಲ್ಲ ಕೂಡಿ ಉಳಿಸೋಣ ಪರಿಸರ, ಮಾಡೋಣ ಆಣೆ ಪ್ರಮಾಣ. ಉಳಿಯಲಿ ನಿಸರ್ಗ, ಹಸಿರಾಗಲಿ ಜಗ. ಉಳಿಯಲಿ ನಿಸರ್ಗ, ಹಸಿರಾಗಲಿ ಜಗ. ಮುರಿದರೆ ಪ್ರಕೃತಿಯೇ ತಾ ನಿಯಮ, ನೀ ಮಾಡುವೆ ಏನಾಗ? ಅಯ್ಯೋ ವಿಕಟವೀ ಮಾಲಿನ್ಯ, ಹೊಗೆ ಉಗುಳುವ ವಾಹನಗಳು, ವಿಷ ಉಗುಳುವ ಚಿಮಣಿಗಳು. ಜೇಡನಂತೆ ಬಲೆ ಹೆಣೆದು ಕಾದಿರುವ ಸಾವು, ನೋಡುತ್ತ ನಿಂತವರ ಉಪಹಾಸ. ಚಿಂತಿಸದೆ ಮಥಿಸದೆ ಕಳೆದರೆ ಕಾಲ, ಸಿಗುವುದೆಂಥ ಫಲ? ಹಗಲು ದರೋಡೆ ಮಾರಾಮಾರಿ, ಅರಿವಾಗಬಹುದೇನೋ ಅವಕಾಶವಿರದು ಆಗ. ಯಾರಿಗೆ ಹೇಳುವೆ ಕಥೆಯ, ಯಾರಿಗೆ ಹೇಳುವೆ ಕಥೆಯ? ಹಗುರ ಮಾಡಿಕೊಳ್ಳಲು ಹೃದಯ. ಮುರಿದರೆ ಪ್ರಕೃತಿಯೇ ತಾ ನಿಯಮ, ನೀ ಮಾಡುವೆ ಏನಾಗ? ಸದಾ ಜ್ಞಾನದ ಹೂವರಳಿಸಿವೆ. ಹರ್ದ್ವಾರ್ ಗೋಸ್ವಾಮಿ ಅವರು ಗುಜರಾತಿ ಕವಿ. 41 ಕೃತಿಗಳನ್ನು ರಚಿಸಿರುವ ಇವರು ಅನೇಕ ಚಲನಚಿತ್ರಗಳಿಗೂ ಗೀತೆ, ಚಿತ್ರಕಥೆ, ಸಂಭಾಷಣೆಗಳನ್ನು ಹಾಗೂ ಅನೇಕ ದೂರದರ್ಶನ ಧಾರಾವಾಹಿಗಳಿಗೆ ಹಾಗೂ ಚಲನಚಿತ್ರಗಳಿಗೆ ಚಿತ್ರಕಥೆಗಳನ್ನು ಬರೆದಿದ್ದಾರೆ. ಇವರ ಕೃತಿಗಳಿಗೆ ಗುಜರಾತ್ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಗುಜರಾತ್ ಸಾಹಿತ್ಯ ಪರಿಷತ್ ಪ್ರಶಸ್ತಿ, ದೆಹಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಗುಜರಾತ್ ರಾಜ್ಯ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಸಂಸ್ಕೃತ ಭಾರತಿ ಪ್ರಶಸ್ತಿ ಹಾಗೂ ಸರಸ್ವತಿ ಸಮ್ಮಾನ್ಗಳು ಇವರ ಸಾಹಿತ್ಯ ಕೊಡುಗೆಗೆ ಸಂದಿವೆ. ಈಗ ಕೇಳೋಣ ಇವರ ಗುಜರಾತಿ ಕವಿತೆ. ಅಮ್ಥಾ ಅಮ್ಥಾ ರಾತೆ ಫರ್ತಾ ಏಕ್ ದಿವೋ ಪ್ರಗಟಾವಿ ದೇನೆ. ಅಮ್ಥಾ ಅಮ್ಥಾ ರಾತೆ ಫರ್ತಾ ಏಕ್ ದಿವೋ ಪ್ರಗಟಾವಿ ದೇನೆ. ಅಂಧಾರಾನೆ ಕೋಸ್ಯಾ ಕರ್ತಾ ಏಕ್ ದಿವೋ ಪ್ರಗಟಾವಿ ದೇನೆ. ಅಮ್ಥಾ ಅಮ್ಥಾ ರಾತೆ ಫರ್ತಾ ಏಕ್ ದಿವೋ ಪ್ರಗಟಾವಿ ದೇನೆ. ಅಂಧಾರಾನೆ ಕೋಸ್ಯಾ ಕರ್ತಾ. ಗುಜರಾತಿ ಕವಿತೆಯನ್ನು ಕನ್ನಡಕ್ಕೆ ಅನುವಾದಿಸಿದವರು ಕವಯಿತ್ರಿ ಸವಿತಾ ನಾಗಭೂಷಣ್. ಗುಜರಾತಿ ಕವಿತೆ ದೀಪ ಬೆಳಗಬಾರದೆ. ಕವಿ ಹರದ್ವಾರ್ ಗೋಸ್ವಾಮಿ. ಕಾರಣವೇ ಇಲ್ಲದೆ ಅಪರಾತ್ರಿಯಲ್ಲೇಕೆ ಗೊತ್ತು ಗುರಿಯಿಲ್ಲದೆ ಅಲೆಯುವೆ. ಬದಲಾಗಿ ಒಂದು ದೀಪ ಬೆಳಗಬಾರದೆ. ಕಾರಿರುಳ ಶಪಿಸುವುದಕ್ಕಿಂತ ಒಂದು ದೀಪ ಬೆಳಗಬಾರದೆ. ಈಜಬೇಕಿದೆ ಈಜಬೇಕಿದೆ ಭವಸಾಗರ. ಏಳು ಬೀಳುಗಳೆಲ್ಲವನ್ನೂ ಅದಾಗಲೇ ಬರೆದಾಗಿದೆ. ನಡು ನೀರಿನಲ್ಲಿ ಕೈಕಾಲು ಬಡಿಯುತ್ತಲೇ ಒಂದು ದೀಪ ಬೆಳಗಬಾರದೆ. ನವ ಪೀಳಿಗೆಯ ಭವಿಷ್ಯ ಬಂಗಾರವಾಗಿಸಲು ಕೊನೆಯುಸಿರು ಇರುವ ತನಕ ಒಂದು ದೀಪ ಬೆಳಗಬಾರದೆ. ದೇಗುಲದೊಳಗೆ ತೂಗು ದೀಪಗಳು ಪ್ರಜ್ವಲಿಸಿವೆ. ಹೊರಗೆ ಸೂರ್ಯನ ಪ್ರಭೆ. ಗುಡಿಸಲು ಹಾದು ಹೋಗುವಾಗಲೊಮ್ಮೆ ಒಂದು ದೀಪ ಬೆಳಗಬಾರದೆ. ಉಸಿರೊಳಗೆ ತಂಗಿರುವ ಮುಸ್ಸಂಜೆಗಳು ಮಲ್ಲಿಗೆಯ ರಾತ್ರಿಗಳೆಡೆ ಧಾವಿಸಿವೆ. ಯಾವುದೋ ನೇಹದ ನೆನಪಿನಲ್ಲಿ ಒಂದು ದೀಪ ಬೆಳಗಬಾರದೆ. ಒಂದು ದೀಪ ಬೆಳಗಬಾರದೆ. ಹೊಸ ಭರವಸೆಗಳ ಹೊಮ್ಮಿಸಿವೆ. ಡಾಕ್ಟರ್ BL ಗೌಡ್ ಅಥವಾ ಬನ್ವಾರಿ ಲಾಲ್ ಗೌಡ್ ಅವರು ಹಿಂದಿ ಕವಿ.
ಕವಿತೆ, ಕಥೆ, ಸಂಪಾದನೆ, ಆತ್ಮಕಥೆಗಳು ಸೇರಿದಂತೆ ಒಟ್ಟು 17 ಕೃತಿಗಳನ್ನು ಇವರು ಪ್ರಕಟಿಸಿದ್ದಾರೆ. ಉತ್ತರ ಪ್ರದೇಶದ ಹಿಂದಿ ಸಂಸ್ಥಾನ ಲಖನೌದಿಂದ ಸಾಹಿತ್ಯ ಭೂಷಣ ಸಮ್ಮಾನವನ್ನು ಇವರು ಪಡೆದಿದ್ದಾರೆ. ಸುಮಾರು 20 ದೇಶಗಳಿಗೂ ಅಧಿಕ ದೇಶಗಳಲ್ಲಿ ಇವರು ಸಂಚರಿಸಿದ್ದಾರೆ. ಇದು ಇವರ ಹವ್ಯಾಸ ಕೂಡ. ಈಗ ಇವರಿಂದ ಹಿಂದಿ ಗೀತೆಯನ್ನು ಕೇಳೋಣ. कविता का शीर्षक है ए हिमखंड गलो मत ऐसे। ये पिघलते हुए हिमखंड से मेरा वार्तालाप है, उसे कविता का शीर्षक दिया है मैंने, ए हिमखंड गलो मत ऐसे। ए हिमखंड रे हिमखंड गलो मत ऐसे, जैसे मेरी उम्र गली। ए हिमखंड गलो मत ऐसे, जैसे मेरी उम्र गली। मैं रोया तो व्यर्थ गया सब, तुमको फिर भी नदी मिली। ए हिमखंड ए हिमखंड। ಡಾಕ್ಟರ್ ಬಿ ಆರ್ ಗೌಡ್ ಅವರ ಹಿಂದಿ ಕವನವನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಕವಿ ಮತ್ತು ಕಥೆಗಾರ್ತಿ ವಿಜಯ ಶ್ರೀಧರ್ ಅವರು. ಏ ನೀರ್ಗಲ್ಲೆ ಕರಗಬೇಡ ಹೀಗೆ, ನನ್ನ ಜೀವಿತ ಕಾಲ ಜಾರಿದ ಹಾಗೆ. ನಾನು ಕಣ್ಣೀರು ಸುರಿಸಿದೆ, ವ್ಯರ್ಥವಾಯಿತು. ನೀನು ಈಗಲೂ ನದಿಯಾಗಿ ಉಳಿದೆ. ನನ್ನ ನಿನ್ನ ನಡುವಿನ ವ್ಯತ್ಯಾಸ ಅತ್ಯಲ್ಪ. ನಾನು ಕೋಮಲ, ನೀನೂ ಹಾಗೆ. ನೀನು ಅಂಬರದಿಂದ ಜನ್ಮ ತಾಳಿದೆ, ನಾನು ಪ್ರಣಯದ ಫಲವಾಗಿ. ನಮ್ಮಿಬ್ಬರ ರೂಪಗಳು ಬೇರೆ ಬೇರೆ, ಆದರೆ ನಮ್ಮ ಹುಟ್ಟು ಹರಿವ ದ್ರವವೇ. ನೀನು ಅನಂತವಾಗಿ ಹರಿಯುವ ಹೊಳೆ ಎಂಬ ಕನಸು ಕಾಣುವೆ, ಆದರೆ ಜೀವನ ಕ್ಷಣಿಕ. ನೀನು ಗುರಿ ಮುಟ್ಟುವೆ, ಕರಗಿ ಸ್ವಚ್ಛಂದವಾಗಿ ಹರಿದು. ನಾನು ಓಣಿಯಲ್ಲಿ ಅಲೆಯುತ್ತ ಕಳೆದು ಹೋಗುವೆ ಶಾಶ್ವತವಾಗಿ. ಬೆಚ್ಚನೆಯ ಮಮತೆ ಪಡೆದು ನೀನು ಹರಿಯತೊಡಗಿದೆ. ನೋವಿನ ಬೇಗೆಯಲ್ಲಿ ನಾನು ಉಸಿರುಗರೆಯುತ್ತಾ ಮಾತನಾಡಲು ಕಲಿತೆ. ನೀನು ಕರಗಿ ನದಿಯನ್ನು ವಿಶಾಲ ಮಾಡಿದೆ, ನಾನು ಹೃದಯದ ಗಾಯಗಳಿಂದಲೇ ಅಳಲು ಕಲಿತೆ. ನೀನು ವಿಶಾಲವಾಗಿ ಹರಡಿದ ನಿನ್ನ ಪದರದ ಅಡಿಯ ಭೂಮಿಯ ನೋವನಂತೂ ಬಲ್ಲೆ. ನೀನು ನಗುತ್ತಲೇ ಇರುವೆ ಹೊಳೆಯಂತೆ. ರಮದಿ ನದಿ ಉಜ್ವಲವಾಗಿ ಹೊಳೆಯುತ್ತಾ ಅಬ್ಬರಿಸಿ, ಕೊನೆಗೊಮ್ಮೆ ನೀನು ತಿರುಗಿ ನೋಡಿದಾಗ ಅರಿತೆ, ಜೀವಿತಾವಧಿ ಇಳಿದಿದೆ ನಿಶ್ಶಬ್ದವಾಗಿ. ಸಂಸ್ಕೃತದಿಂದ ಹಿಂದಿಯವರೆಗೆ ಹಲ ಭಾಷೆಗಳಲ್ಲಿ ಕವಿತೆಗಳು. ಈಗ ಇನ್ನೊಂದು ಹಿಂದಿ ಕವಿತೆ, ಕವಿ ಹೇಮಂತ್ ಕುಕ್ರೇತಿ. ಮಹಾನಗರ ಜೀವನ ಬಿಂಬಿಸುವ ಮಹತ್ವಪೂರ್ಣ ಕವಿ ಮತ್ತು ಹಿಂದಿ ಸಾಹಿತ್ಯದ ಇತಿಹಾಸಕಾರ ಚಂದಾ ಪರ್ನಾವ್ ಕವಿನೇ ಕಹಾ ಮುಖ್ಯವಾದ ಅವರ ರಚನೆಗಳು. ಅವರಿಗೆ ಕೇದರ್ ಸಮ್ಮಾನ್, ಭಾರತ್ ಭೂಷಣ್ ಪ್ರಶಸ್ತಿಗಳು ಅರಸಿ ಬಂದಿವೆ. दीवारें तोड़ दो मनुष्य को बांटने वाली दीवार, नहीं चाहिए मृत कला जीवित समाज में। एक मनुष्य दीवार बनाता है, देता है मनुष्य को सुरक्षा। मनुष्य और मनुष्य के बीच दीवार उठाने वाला मनुष्य नहीं है। मिट्टी में दहकता पसीना मिलाने से बनती है ईंट। सिर्फ गारे से नहीं बनते घर, खून करना पड़ता है पानी। पानी को भी देना पड़ता है रूप, धूप के लिए होनी चाहिए जगह। ಮೂಲ ಈ ಹಿಂದಿ ಕವಿತೆಯನ್ನು ಕನ್ನಡಕ್ಕೆ ಅನುವಾದಿಸಿ ಈಗ ಓದುತ್ತಾರೆ ಹಾಸನದ ಸುನಿತಾ ಹೆಬ್ಬಾರ್ ಅವರು. ಆಂಗ್ಲ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿ, ಸಾಹಿತ್ಯ ಅನುವಾದದಲ್ಲಿ ಆಸಕ್ತಿ ಹೊಂದಿದ್ದು ಅಬ್ಬಾಸ್ ಕಿರೋಸ್ತಾಮಿ, ಜಲಾಲುದ್ದೀನ್ ರೂಮಿ ಇನ್ನಿತರ ಕವಿತೆಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಕವಿತೆ ಗೋಡೆಗಳು. ಮನುಷ್ಯನನ್ನು ಬೇರ್ಪಡಿಸುವ ಗೋಡೆಗಳನ್ನು ಒಡೆಯಿರಿ. ಮಾನವ ಕುಲಕ್ಕೆ ಸತ್ತ ಕಲೆಯ ಅಗತ್ಯವಿಲ್ಲ. ಒಬ್ಬ ಮತ್ತೊಬ್ಬನನ್ನು ರಕ್ಷಿಸಲು ಗೋಡೆಯಂತೆ ನಿಲ್ಲುತ್ತಾನೆ. ಇಬ್ಬರ ನಡುವೆ ಗೋಡೆ ನಿಲ್ಲಿಸುವವನು ಮನುಷ್ಯನಾಗಿ ಉಳಿಯುವುದಿಲ್ಲ. ಉರಿಯುವ ಬೆವರು ಭೂಮಿಯ ಧೂಳಿನೊಂದಿಗೆ ಬೆರೆತು ಇಟ್ಟಿಗೆಯಾಗುತ್ತದೆ. ಮನೆಗಳು ಆಗುವುದು ಗಾರೆ ಮಾತ್ರದಿಂದಲೇ ಅಲ್ಲ. ನೀರು ರಕ್ತವಾಗಬೇಕು, ನೀರು ಆಕಾರ ಪಡೆಯಬೇಕು, ಬಿಸಿಲಿಗೂ ವಿಶ್ರಾಂತಿ ಪಡೆಯಲೊಂದು ಜಾಗ ಬೇಕು. ಬಾಗಿಲುಗಳು ಗೋಡೆಗಳ ಏಕಾಂತವನ್ನು ಮುರಿಯುತ್ತವೆ, ಭೂಮಿಯನ್ನು ಆಕಾಶದೊಂದಿಗೆ ಬೆಸೆಯುತ್ತವೆ. ಗೋಡೆಗಳೆಂದೂ ತಾನಾಗಿ ನೆಲವನ್ನು ತೊರೆಯುವುದಿಲ್ಲ. ಈ ಕಲೆಯಲ್ಲಿ ಮನುಷ್ಯ ಬಂಡೆಯಂತಾಗುತ್ತಾನೆ. ಗಾರೆಯ ಮೇಲೆ ಮಣ್ಣು ಹೊಳೆಯುವುದಿಲ್ಲ. ಅದು ಸೂರ್ಯನಿಗೆ ಸೆಡ್ಡು ಹೊಡೆದು ಮನುಷ್ಯನ ಚೈತನ್ಯದೊಂದಿಗೆ ಮಿಂಚುತ್ತದೆ.
ಮನುಷ್ಯನ ಕಾಂತಿಯನ್ನು ಅವನ ಬಲವನ್ನು ಪರೀಕ್ಷಿಸುತ್ತಾ ಉರಿಜ್ವಾಲೆಯಂತಾಗುತ್ತದೆ ಗೋಡೆ. ಬೆರಳುಗಳು ಆಕಾರವಿಲ್ಲದ ಕಲ್ಲನ್ನು ಕೆತ್ತಿ ಆಕಾರ ನೀಡುತ್ತದೆ. ಮನುಷ್ಯನ ಎದೆ ಹೊಗೆಯಾಡುತ್ತದೆ, ಗೋಡೆಯ ಆತ್ಮದಂತೆ ಹೊಳೆಯುತ್ತದೆ. ಅದು ಜಡವಲ್ಲ, ಹಿಂಬಾಲಿಸುತ್ತದೆ. ಈ ಗೋಡೆಗಳು ಒಂದು ಕಲೆ, ಮನುಷ್ಯನ ಒಂದು ಕೌಶಲ. ದೊಡ್ಡ ಮನುಷ್ಯರು ನಿರ್ಮಿಸಿದ್ದಾರೆ ಮಹಾನ್ ಗೋಡೆಗಳನ್ನು, ಆದರೆ ಅವರ ಪ್ರತಿಷ್ಠೆ ಕುಸಿದಿದೆ ಇನ್ನಿಲ್ಲದಂತೆ ಗೋಡೆಗಳು ಮುರಿದು ಬೀಳುವ ಮೊದಲೇ. ನೀನು ಎಂದಾದರೂ ಗೋಡೆ ಕಟ್ಟುವುದೇ ಆದಲ್ಲಿ ಅಲ್ಲಿ ಮನುಷ್ಯನಿಗಾಗಿ ಒಂದಷ್ಟು ಜಾಗ ಬಿಡು. ಅದಕ್ಕೊಂದು ಮನೆಯ ರೂಪ ನೀಡು, ಗಡಿಗಾಗಿ ಅಲ್ಲ. ಎಲ್ಲ ಭಾಷೆಗಳ ಬಣ್ಣವ ಹೊತ್ತು. ಇದೀಗ ಕನ್ನಡ ಕವಿತೆಯ ಪ್ರಸ್ತುತಿ ಡಾಕ್ಟರ್ ಗೀತಾ ವಸಂತ ಅವರಿಂದ. ಮೂಲತಃ ಡಾಕ್ಟರ್ ಗೀತಾ ವಸಂತ್ ಅವರು ಉತ್ತರ ಕನ್ನಡದ ಶಿರಸಿ ಸಮೀಪದ ಕಾಟಿ ಮನೆಯವರು. ಈಗ ತುಮಕೂರು ವಿಶ್ವವಿದ್ಯಾಲಯದ ಡಾಕ್ಟರ್ ಡಿವಿಜಿ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಾವ್ಯ, ಸಣ್ಣಕಥೆ ಎರಡೂ ಸೃಜನಶೀಲ ಪ್ರಕಾರಗಳಲ್ಲಿ ತೊಡಗಿಕೊಂಡಿರುವ ಅವರು ವಿಮರ್ಶೆ, ಮಹಿಳಾ ಅಧ್ಯಯನ, ಸಂಸ್ಕೃತಿ ಅಧ್ಯಯನಗಳತ್ತಲೂ ತಮ್ಮ ಆಸಕ್ತಿಯನ್ನು ವಿಸ್ತರಿಸಿಕೊಂಡಿದ್ದಾರೆ. ಶಿರಸಿಯಲ್ಲಿ ಪದವಿ ಹಾಗೂ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿ ಪೂರೈಸಿದ ಅವರು ಸ್ವಾತಂತ್ರ್ಯೋತ್ತರ ಕನ್ನಡ ಮಹಿಳಾ ಕಥನ ಸಾಹಿತ್ಯದಲ್ಲಿ ಸ್ತ್ರೀವಾದಿ ಚಿಂತನೆಗಳು ಎಂಬ ಮಹಾಪ್ರಬಂಧಕ್ಕೆ ಪಿಎಚ್ಡಿ ಪದವಿ ಪಡೆದಿದ್ದಾರೆ. ಬೇಂದ್ರೆ ಕಾವ್ಯಾಭ್ಯಾಸಿಯಾದ ಅವರು ಬೇಂದ್ರೆ ಕಾವ್ಯದ ವಿರಾಟ್ ಸ್ವರೂಪ ಎಂಬ ಮಹಾಪ್ರಬಂಧಕ್ಕೆ ಡಿಲಿಟ್ ಪದವಿಯನ್ನು ಪಡೆದಿದ್ದಾರೆ. ಧಾರವಾಡದ ದ.ರಾ. ಬೇಂದ್ರೆ ರಾಷ್ಟ್ರೀಯ ಟ್ರಸ್ಟ್ ನೀಡುವ ಬೇಂದ್ರೆ ಫೆಲೋಶಿಪ್, ಯುಜಿಸಿಯಿಂದ ಮೇಜರ್ ರಿಸರ್ಚ್ ಫೆಲೋಶಿಪ್ಗಳನ್ನು ಪಡೆದಿದ್ದಾರೆ. ಬೇಂದ್ರೆ ಕಾವ್ಯ ಅವಧೂತ ಪ್ರಜ್ಞೆ, ತುಮಕೂರು ಜಿಲ್ಲೆಯ ಮಹಿಳಾ ಲೇಖಲೋಕ, ಕರ್ನಾಟಕದ ಸಂಸ್ಕೃತಿ ಹಾಗೂ ಸಾಹಿತ್ಯದ ಮೇಲೆ ಅವಧೂತ ಪರಂಪರೆಗಳ ಪ್ರಭಾವ ಇವು ಅವರ ಸಂಶೋಧನೆಗಳು. ಹೊಸಿಲಾಚೆ ಹೊಸ ಹೆಜ್ಜೆ, ಪರಿಮಳದ ಬೀಜ ಹಾಗೂ ಪ್ರಾಣಪಕ್ಷಿಯ ರೆಕ್ಕೆ ಇವರ ಕವನ ಸಂಕಲನಗಳು. ಚೌಕಟ್ಟಿನಾಚೆಯವರು ಕಥಾಸಂಕಲನ. ಬೆಳಕಿನ ಬೀಜ, ಹೊಸ ದಿಗಂತ, ಹೊಸ ದಾರಿ, ಬೀಜದೊಳಗಣ ವೃಕ್ಷ, ಅಕ್ಷರದಾಹ, ತೆರೆದಷ್ಟೂ ಅರಿವು ಮುಂತಾದವು ವಿಮರ್ಶೆ ಹಾಗೂ ಸಂಶೋಧನಾ ಬರಹಗಳು. ಅವಳ ಅರಿವು ಅಂಕಣ ಬರಹಗಳ ಸಂಕಲನ. ಕನ್ನಡಕ್ಕೊಬ್ಬರೇ ಗೋಕಾಕರು, ಕಂಡವರಿಗಷ್ಟೇ, ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಅಲಕ್ಷಿತ ಲೋಕದ ಸಂಕಥನ ಇವು ಸಂಪಾದಿತ ಕೃತಿಗಳು. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪುಸ್ತಕ ಬಹುಮಾನ, ಕರ್ನಾಟಕ ವಿದ್ಯಾವರ್ಧಕ ಸಂಘವು ನೀಡುವ ಮಾತೋಶ್ರೀ ರತ್ನಮ್ಮ ಹೆಗ್ಗಡೆ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ದತ್ತಿ ಪ್ರಶಸ್ತಿ, ಉಡುಪಿಯ ರಾಷ್ಟ್ರಕವಿ ಗೋವಿಂದ ಪೈ ಸಂಶೋಧನಾ ಕೇಂದ್ರ ನೀಡುವ ಕಡೆಂಗೊಡ್ಲು ಕಾವ್ಯ ಪ್ರಶಸ್ತಿ, ಸಿಂಧಗಿಯ ಅಂಬಿಕಾ ತನಯದತ್ತ ವೇದಿಕೆ ನೀಡುವ ಬೇಂದ್ರೆ ಸಾಹಿತ್ಯ ಪ್ರಶಸ್ತಿ, ಹಾನಗಲ್ಲಿನ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಕಥಾ ಪ್ರಶಸ್ತಿ, ಧಾರವಾಡದ ದೇವಾಂಗನಾ ಶಾಸ್ತ್ರಿ ಸಾಹಿತ್ಯ ಪುರಸ್ಕಾರ, ಕರ್ನಾಟಕ ಲೇಖಕಿಯರ ಸಂಘದ ಜಯಮ್ಮ ಕರಿಯಣ್ಣ ದತ್ತಿ ಪ್ರಶಸ್ತಿ, ಉತ್ತರ ಕರ್ನಾಟಕ ಲೇಖಕಿಯರ ಸಂಘದ ಡಾಕ್ಟರ್ ಲತಾ ರಾಜಶೇಖರ ಕಾವ್ಯ ಪ್ರಶಸ್ತಿ, ಕರ್ನಾಟಕ ಲೇಖಕಿಯರ ಸಂಘದ ಬ್ಯಾಡಗಿ ಸಂಕಮ್ಮ ಕಾವ್ಯ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಇವರಿಗೆ ಸಂದಿವೆ. ಈಗ ಇವರಿಂದ ಕನ್ನಡದ ಕವಿತೆಯ ವಾಚನ. ಕವಿತೆಯ ಶೀರ್ಷಿಕೆ ಮಹಾನಗರದಲ್ಲಿ ಮಹಾಮಾಯೆ. ಚುಮು ಚುಮು ನಸುಕು ಹುಟ್ಟುವ ಮೊದಲೇ ಕಸಬರಿಗೆ ಹಿಡಿದು ಅವತರಿಸಿದ್ದಾಳೆ ಮಹಾಮಾಯೆ. ಹಕ್ಕಿಗಳ ಜೊತೆ ಕೆಲಸ ಮಾಡಿ ಬೆನ್ನು ಹಾಕಿದ್ದಾಳೆ ಲೋಕಕ್ಕೆ. ಸತ್ಯ ಸೌಂದರ್ಯ ಶಿವನ ಹುಡುಕಿ ಅಲೆಯುತ್ತಿರುವಾಗ ನೀವು ಗಂಜಿ ಬೇಯುವ ಘಮಕ್ಕೆ ಮೂಗರಳಿಸಿ ಕೂತಿದ್ದಾಳೆ. ಸೋತ ಹೆಜ್ಜೆಗಳಲ್ಲಿ ಹಸಿದು ಬಂದ ನಿಮಗೂ ತುತ್ತಿಕ್ಕಿದ್ದಾಳೆ. ಗುಟ್ಕಾ ಪಾಕಿಟು, ಖಾಲಿ ಶೀಶೆಗಳ ಜೊತೆ ಕ್ರಾಂತಿಕರ ಪತ್ರ, ಮಾಟ ಮಂತ್ರ, ವಶೀಕರಣ, ನಿಗೂಢ ಜಾಹೀರಾತು, ಮಾಲುಗಳಲ್ಲಿ ಬಿಕರಿಯಾದ ತರಹೇವಾರಿ ಸರಕು, ದೃಢೀಕರಿಸುವ ರಸೀದಿ, ಏನೆಲ್ಲವ ಗುಡಿಸಿ ಒಟ್ಟುತ್ತಾಳೆ ಒಟ್ಟಿಗೆ ಒಂದೇ ರಾಶಿಯಲ್ಲಿ. ರಾತ್ರಿಯೆಲ್ಲ ಝಗಮಗಿಸಿ ಉರಿದ ಲೋಕದ ಸೂತಕ ಕಳೆಯುತ್ತಾಳೆ. ಹೆರಿಗೆ ವಾರ್ಡಿನ ಹಸಿ ರಕ್ತದ ನಾತ, ಹೊಟ್ಟೆ ಹಿಚುಕಿ ಹೊರಬಂದ ಕಸ, ಮಗುವಿನ ಮೈಗಂಟಿದ ಲೋಳೆ ಎಲ್ಲವೂ ಸಹ್ಯ. ಆಗಾಗ ತೊಟ್ಟಿಯಲ್ಲಳುವ ಕುಂತಿ ಮಕ್ಕಳ ಮೈದಡವಿದ್ದೂ ಇದೆ. ಸುಖದ ಹಿಂದೆ ಸರಿವ
ಸಂಕಟದ ನೆರಳು ಸದಾ ಪರಿಚಿತ ಅವಳಿಗೆ. ಸುಖದ ಹಿಂದೆ ಸರಿವ ಸಂಕಟದ ನೆರಳು ಸದಾ ಪರಿಚಿತ ಅವಳಿಗೆ. ಅವಳ ಅಂಗೈಯಲ್ಲಿ ಜಗದ ಹೃದಯವಿದೆ. ಮಕ್ಕಳ ಕುಂಡೆ ತೊಳೆದ, ಮುದುಕರ ವಾಂತಿ ಬಳಿದ, ಶವಾಗಾರದ ಘಾಟು ವಾಸನೆ ಹೀರಿ ತಣ್ಣಗೆ ಕೊರೆವ ಸತ್ಯವ ಸ್ಪರ್ಶಿಸಿದ ಅದೇ ಅಂಗೈ. ಕಸಬರಿಗೆ ಕಡ್ಡಿಗಳ ಮಧ್ಯೆ ಸೂರ್ಯ ಕಣ್ತೆರೆದಾಗ ಜಗತ್ತೆಲ್ಲ ಕೊಳೆ ಹಿಡಿದ ಮಗುವಿನಂತೆ ತೋರುತ್ತದೆ ಅವಳಿಗೆ. ಕಣ್ಣ ಪಿಸುರು ತೆಗೆದು ಬೆಳಕಲ್ಲಿ ಮೈ ತೊಳೆದು ಮಡಿ ಮಾಡುತ್ತಾಳೆ. ಜೀವ ಸಾವಿನ ಸಹಜ ಚಲುವಿಗೆ ತತ್ವಶಾಸ್ತ್ರದ ಸೆರಗು ಹೊದೆಸುವ ನಿಮ್ಮ ಲಜ್ಜೆಯ ಕಂಡು ಕಿಲ ಕಿಲ ನಗುವ ಆಕೆ ಖುಲ್ಲಂ ಖುಲ್ಲ ಸರಿಸಿ ಸೆರಗು ಮಗುವಿಗೆ ಮೊಲೆಯುಣಿಸುತ್ತಾ ಮೈಮರೆಯುತ್ತಾಳೆ. ಏಕತೆ ಭ್ರಾತೃತ್ವವ ಸಾರುತ್ತಲಿ ನಾಡಿನ ಕೀರ್ತಿಯ ಮೆರೆಯುತ್ತಿವೆ. ಯೂಸಫ್ ಜಹಾಂಗೀರ್ ಕಾಶ್ಮೀರದ ಹೆಸರಾಂತ ಕವಿ, ಅನುವಾದಕ. ಸಾಹಿತ್ಯ ವಿಮರ್ಶೆಯಲ್ಲಿ ಹಲವು ಸಂಶೋಧನೆಗಳನ್ನು ನಡೆಸಿರುವ ಇವರು ಕಳೆದ 20 ವರ್ಷಗಳಿಂದ ಪ್ರಾಚಾರ್ಯರಾಗಿ ಸಾಹಿತ್ಯ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮರಾಜ್ ಅಭಿಸಂಗಮ್ ಅತ್ಯುತ್ತಮ ಪುಸ್ತಕ ಪ್ರಶಸ್ತಿ ಮತ್ತು ಮಿನ್ಹಜ್ ಉಲ್ ಕುರಾನ್ ಕೃತಿಗೆ ಉತ್ತಮ ಅನುವಾದಕ ಪ್ರಶಸ್ತಿ ಪಡೆದಿದ್ದಾರೆ. ಈಗ ಇವರ ಕಾಶ್ಮೀರಿ ಕವಿತೆಯನ್ನು ಕೇಳೋಣ. मैंने नज़्म हुनवान छो रूह तराज अथ खोखरिस नरकनिस मज क्या गुपित खबर छा. अथ खोखरिस नरकनिस मज क्या गुपित खबर छा. फक दी बारो हंग मंग त्रावी बाख त्यावी जामन चाक. फक दी बारो हंग मंग त्रावी बाख त्यावी जामन चाक. अथ खोखरिस नरकनिस मज क्या गुपित खबर छा. ಈ ಮೂಲ ಕಾಶ್ಮೀರಿ ಕವಿತೆಯನ್ನು ಕನ್ನಡಕ್ಕೆ ಅನುವಾದಿಸಿ ವಾಚಿಸಿದ್ದಾರೆ ಹಾಸನದ ಸುನೀತಾ ಹೆಬ್ಬಾರ್. ಕವಿತೆ ಆತ್ಮ ಮತ್ತು ರಹಸ್ಯ. ಟೊಳ್ಳಾದ ಬಿದಿರಿನಲ್ಲಿ ಏನು ಅಡಗಿದೆ ಎಂದು ನನಗೆ ತಿಳಿದಿಲ್ಲ. ಊದುವಾಗಲೇ ಅಳಲು ಶುರುಹಚ್ಚುತ್ತದೆ. ಆ ಅಳುವಿನ ಗೀರಿನಿಂದಲೇ ನಮ್ಮ ಬಟ್ಟೆಗಳು ಹರಿಯುವಂತೆ ಕರ್ಕಶವಾಗಿ. ಟೊಳ್ಳಾದ ಬಿದಿರಿನಲ್ಲಿ ಏನು ಅಡಗಿದೆ ಎಂದು ನನಗೆ ತಿಳಿದಿಲ್ಲ. ದೂರದ ಕಾಡುಗಳಿಂದ ಅದು ತನ್ನತ್ತ ಅಯಸ್ಕಾಂತದಂತೆ ಸೆಳೆಯುತ್ತದೆ. 20-25 ವರ್ಷದ ಕುರಿಗಾಹಿಯೊಬ್ಬ ಪರ್ವತದ ತುದಿ ಮೇಲೆ ಕಪ್ಪು ಕಲ್ಲು ಹಾಸಿನ ಮೇಲೆ ಕುರುಗೋಲಿನ ದಿಂಬಿನಡಿಯಲ್ಲಿ ಆಕಾಶದ ನೀಲಿ ಕಡಲಲ್ಲಿ ಕಳೆದು ಹೋಗಿದ್ದಾನೆ. ರಾತ್ರಿ ರಾಜನಂತೆ ರೇಷ್ಮೆಯ ಹಾಸಿನ ಮೇಲೆ ಮಲಗುವುದು, ದೇವದಾರು ಮರಗಳ ನಡುವೆ ಮೃದುಮಧುರ ಸಂಗೀತದಂತೆ ಕೇಳುವ ಗಾಳಿಯ ರಭಸ, ಪ್ರೇಮದ ನೃತ್ಯದಲ್ಲಿ ಮುಳುಗಿರುವ ಕಾಡು ಹೂ ಮತ್ತು ಚಿಟ್ಟೆ, ಕಾಡಲ್ಲಿ ಕೊಳಲಿನ ಮಾಂತ್ರಿಕತೆ. ಟೊಳ್ಳಾದ ಬಿದಿರಿನಲ್ಲಿ ಏನು ಅಡಗಿದೆ ಎಂದು ನನಗೆ ತಿಳಿದಿಲ್ಲ. ನಿನಗೆ ತಿಳಿದಿಲ್ಲವೇ? ಲಲ್ಲಾಳ ಅನುಭಾವದ ಅನುಭವ, ನೀರಿನ ಹೂಜಿಯಿಂದಲೇ ಸೃಷ್ಟಿಯಾದ ಸರೋವರ. ಆ ಅನುಭಾವದ ನೂಲನ್ನು ಅವಳೇಕೆ ಊಲರ್ ಸರೋವರದಲ್ಲಿ ಮುಳುಗಿಸಬಾರದು? ಅದು ಕಮಲದ ದಿಂಡಿನಲ್ಲಿ ಬೆರೆತು ಕಮಲವು ಅರಳುವಂತೆ ಮಾಡುತ್ತದೆ. ನೀರಿನ ಅಲೆಗಳಿಗೆ ಲಲ್ಲಾಳ ಕತೆ ಬೋಧಿಸುತ್ತದೆ. ಟೊಳ್ಳಾದ ಬಿದಿರಿನಲ್ಲಿ ಏನು ಅಡಗಿದೆ ಎಂದು ನನಗೆ ತಿಳಿದಿಲ್ಲ. ರೋಮಿನ ರಾಜ ಯಾರು ಸಹಿಸಿಕೊಳ್ಳುತ್ತಾರೋ ಅವರಿಗಾಗಿ ರಹಸ್ಯವನ್ನು ಕೆತ್ತಿದ. ನಾನು ಟೊಳ್ಳು ಬಿದಿರಿನಿಂದ ಕತ್ತರಿಸಲ್ಪಟ್ಟವನು ಎಂದು. ನಾನೂ ಕತ್ತರಿಸಿದೆ ಆ ಟೊಳ್ಳು ಬಿದಿರನ್ನು ನಾಲಿಗೆಯ ನೀಡಲು. ಅದರೊಳಗೆ ತುಂಬಿದೆ ಹೃದಯದ ರಕ್ತವನ್ನು ಶಾಯಿಯಾಗಿ. ಬಹುಶಃ ಒಂದೇ ಒಂದು ಉದ್ದೇಶದಿಂದ, ಅದು ರಹಸ್ಯವನ್ನು ತೆರೆದಿಡಬಹುದೆಂದು. ಇದು ಆಕಾಶವಾಣಿಯ ಸರ್ವಭಾಷಾ ಕವಿ ಸಮ್ಮೇಳನ. ಕೊಂಕಣಿ ಭಾಷೆಯನ್ನು ಪ್ರತಿನಿಧಿಸಿರುವ ಕವಿ ಗೋವಾದ ಶ್ರೀ ರಮೇಶ್ ಸಜು ಘಡಿ ಅವರು. ವೃತ್ತಿಯಲ್ಲಿ ಕೃಷಿಕರಾದರೂ ಹವ್ಯಾಸಿ ಅಂಗಸೌಷ್ಠವ ತರಬೇತುದಾರರೂ ಕೂಡ. ವಿದೇಶದಲ್ಲಿ 16 ವರ್ಷಗಳ ಉದ್ಯೋಗಿ ಬದುಕಿನಲ್ಲಿ ಮತ್ತೆ ಮತ್ತೆ ಕಾಡುವ ತೌರೂರ ನೆನಪಿನಿಂದ ಮತ್ತೆ ಊರಿಗೆ ಮರಳಿದರು. ಕೊಂಕಣಿ ಹಾಗೂ ಮರಾಠಿಯಲ್ಲಿ ಸಾಹಿತ್ಯ ಕೃಷಿ ನಡೆಸಿರುವ ಶ್ರೀ ರಮೇಶ್ ಅವರು ಕವನ, ಸಣ್ಣ ಕಥೆ, ಲಲಿತ ಪ್ರಬಂಧ, ನಾಟಕ ಹಾಗೂ ಅಂಕಣ ಬರಹಗಳನ್ನೂ ಬರೆಯುತ್ತಾ ಬಂದಿದ್ದಾರೆ. 2022ರ ಗೋವಾ ಕೊಂಕಣಿ ಅಕಾಡೆಮಿಯ ಪುಸ್ತಕ ಬಹುಮಾನ ಇವರ ಕವನ ಸಂಕಲನಕ್ಕೆ ಲಭಿಸಿದೆ. ಇವರ ಕಥೆ, ಕವನಗಳು ಶಾಲಾ ಕಾಲೇಜುಗಳಿಗೆ ಪಠ್ಯಗಳಾಗಿವೆ. ಹಲವಾರು
ಪ್ರತಿಷ್ಠಿತ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ದಾರೆ. ಹಲವಾರು ಪ್ರಶಸ್ತಿ ಬಹುಮಾನಗಳು ಇವರ ಕೃತಿಗಳಿಗೆ ಲಭಿಸಿವೆ. ಆಕಾಶವಾಣಿ ಹಾಗೂ ದೂರದರ್ಶನಗಳಲ್ಲಿ ಇವರ ಕವನಗಳು ಪ್ರಸಾರವಾಗಿವೆ. ಇವರ ಮೂಲ ಕೊಂಕಣಿ ಕವಿತೆಯನ್ನು ಈಗ ಕೇಳೋಣ. माझ्या कवितेचें नांव आसा म्हाका कांयच फरक पडचो ना. म्हाका कांयच फरक पडचो ना. मागीर तुमी म्हजी तकली पुर्वेक करात वा पश्चिमेक. मागीर तुमी म्हजी तकली पुर्वेक करात वा पश्चिमेक, उत्तरेक करात वा दक्षिणेक. म्हाका कांयच फरक पडचो ना. म्हाका कांयच फरक पडचो ना. ती घशीन काळी जाल्ली दिवली, ती घशीन काळी जाल्ली दिवली म्हज्या पांया कडेन पेटयात. ಈಗ ಶ್ರೀ ರಮೇಶ್ ಸಜೂಘಡಿ ಇವರ ಮೂಲ ಕೊಂಕಣಿ ಕವಿತೆಯನ್ನು ಕನ್ನಡಕ್ಕೆ ಅನುವಾದಿಸಿ ವಾಚನ ಮಾಡಲಿದ್ದಾರೆ ಶ್ರೀಮತಿ ಶಕುಂತಲಾ ಆರ್ ಕಿಣಿ ಇವರು. ಶಕುಂತಲಾ ಆರ್ ಕಿಣಿ ಇವರು ಬರಹಗಾರ್ತಿಯಾಗಿ ಕೊಂಕಣಿ ಹಾಗೂ ಕನ್ನಡ ಉಭಯ ಭಾಷೆಗಳಲ್ಲಿ ಸಾಹಿತ್ಯ ಕೃಷಿಯನ್ನು ಮಾಡಿದವರು. ಇವರ ಹಲವಾರು ಸಾಹಿತ್ಯ ಕೃತಿಗಳು ಪ್ರಕಟವಾಗಿದ್ದು ಸಾಹಿತ್ಯ ಪುರಸ್ಕಾರಗಳೂ ಲಭಿಸಿವೆ. ಆಕಾಶವಾಣಿ ಮಂಗಳೂರು ಕೇಂದ್ರದ ಉದ್ಘೋಷಕಿಯಾಗಿ ನಿವೃತ್ತರು. ಕೊಂಕಣಿ ಕವನ ಮಕ ಕಾಯಿನ್ಸ್ ಪರಖ್ ಪಡ್ಚೊನ, ಅದರ ಕನ್ನಡ ಅನುವಾದ. ಒಂದಿಷ್ಟು ವ್ಯತ್ಯಯ ಮಾತ್ರ ನನ್ನರಿವಿಗೆ ಬಾರದು. ನೀವು ಬಯಸುವುದಾದರೆ ನನ್ನ ಶಿರವನ್ನು ಉತ್ತರದತ್ತ ಇರಿಸಬಹುದು, ಇಲ್ಲವೇ ದಕ್ಷಿಣದತ್ತ, ಪೂರ್ವದ ಕಡೆಗೆ ಇಲ್ಲವೇ ಪಶ್ಚಿಮದತ್ತ. ಒಂದಿಷ್ಟು ವ್ಯತ್ಯಯ ಮಾತ್ರ ನನ್ನರಿವಿಗೆ ಬಾರದು. ಒಂದಿಷ್ಟು ವ್ಯತ್ಯಯ ಮಾತ್ರ ನನ್ನರಿವಿಗೆ ಬಾರದು. ಹೊಳಪುಗೆಟ್ಟ ದೀಪವನ್ನು ಇರಿಸಬಹುದು ಪಾದಗಳ ಬಳಿ ನನ್ನ, ಇಲ್ಲವೇ ಶಿರದ ಬಳಿ, ಭುಜಗಳ ಬಳಿ ನನ್ನ, ಇಲ್ಲವೇ ಎಡದ ಮೊಣಕಾಲ ಬಳಿ. ಒಂದಿಷ್ಟು ವ್ಯತ್ಯಯ ಮಾತ್ರ ನನ್ನರಿವಿಗೆ ಬಾರದು. ಒಂದಿಷ್ಟು ವ್ಯತ್ಯಯ ಮಾತ್ರ ನನ್ನರಿವಿಗೆ ಬಾರದು. ತೆರೆದ ಬಾಯೊಳಗೆ ನನ್ನ ಬೆಲ್ಲವನಾದರೂ ಹಾಕಿರಿ, ಅಥವಾ ಸಕ್ಕರೆಯನು. ನನ್ನ ಹಣೆಯ ಮೇಲೆ ಕರಿಯ ಬೂದಿಯನ್ನಾದರೂ ಹಚ್ಚಿರಿ, ಇಲ್ಲ ಕೆಂಪು ಕುಂಕುಮವನು. ಒಂದಿಷ್ಟು ವ್ಯತ್ಯಯ ಮಾತ್ರ ನನ್ನರಿವಿಗೆ ಬಾರದು. ಒಂದಿಷ್ಟು ವ್ಯತ್ಯಯ ಮಾತ್ರ ನನ್ನರಿವಿಗೆ ಬಾರದು. ಬಿದಿರ ಚಟ್ಟಕ್ಕೆ ನನ್ನ ಯಾರು ಭುಜವನ್ನು ನೀಡುವರೋ, ಚಿತೆಗೆ ಮೊದಲು ಬೆಂಕಿ ಹಚ್ಚುವ ಮಾನ ಆರಪಾಲಾಗುವುದೋ. ಪುಕ್ಕಟೆ ವಿಡಂಬನೆಯ ನಾಟಕವಾಡದೆ ಯಾರಾದರೂ ಹಚ್ಚಲಿ ಬೆಂಕಿಯನು. ಒಂದಿಷ್ಟು ವ್ಯತ್ಯಯ ಮಾತ್ರ ನನ್ನರಿವಿಗೆ ಬಾರದು. ಒಂದಿಷ್ಟು ವ್ಯತ್ಯಯ ಮಾತ್ರ ನನ್ನರಿವಿಗೆ ಬಾರದು. ತೋರಿಕೆಗೆ ಚೀರುತ್ತಾ ನನ್ನ ಅಂತಿಮ ವಿಧಿಯ ಮಣ್ಣ ಪಾತ್ರೆಯನ್ನು ಯಾರು ಭಿನ್ನಗೊಳಿಸುವರೋ, ತೀರ್ಥ ತಂಬಿಗೆಯಲ್ಲಿ ತುಂಬಿ ಅಸ್ಥಿಗಳ ಚಿತಾಭಸ್ಮವನ್ನು ವಿಸರ್ಜಿಸುವವರು ಪವಿತ್ರ ಗಂಗೆಯಲೋ, ಇಲ್ಲ ಮನೆಯ ಹಿಂದಣ ಮೋರಿಯಲೋ. ಒಂದಿಷ್ಟು ವ್ಯತ್ಯಯ ಮಾತ್ರ ನನ್ನರಿವಿಗೆ ಬಾರದು. ಒಂದಿಷ್ಟು ವ್ಯತ್ಯಯ ಮಾತ್ರ ನನ್ನರಿವಿಗೆ ಬಾರದು. 12ನೆಯ ದಿನದ ಪಿತೃಕಾರ್ಯಕ್ಕೆ ಭಕ್ಷ್ಯವೇನನು ಬೇಯಿಸುವಿರೋ ಅಡುಗೆ ಮನೆಯಲ್ಲಿ, ನೆನಪಿಸುತ್ತ ನನ್ನೊಡನೆಯ ಹಳೆಯ ನೆನಪುಗಳ ಅದೆಷ್ಟು ಕರವಸ್ತ್ರ ನೆನೆವುದೋ ಕಣ್ಣೀರಲಿ. ಸೂತಕದ ದಿನಗಳು ಸರಿದಂತೆ ಸುಖದ ನಿದ್ರೆಗೆ ಸಲ್ಲುವ ಸಂಬಂಧಿಕರೇ, ವಿರಮಿಸಿರಿ ನೀವು ಹಾಯಾಗಿ. ಒಂದಿಷ್ಟು ವ್ಯತ್ಯಯ ಮಾತ್ರ ನನ್ನರಿವಿಗೆ ಬಾರದು. ಒಂದಿಷ್ಟು ವ್ಯತ್ಯಯ ಮಾತ್ರ ನನ್ನರಿವಿಗೆ ಬಾರದು. ಬಾಳೆಲೆಯ ತುಂಡಿನ ಮೇಲೆ ಇರಿಸಿ ಪಿಂಡವನು ಯಾರು ಕರೆವರೋ ಓಲೈಸಿ ಕಾಗೆಯನು. ಕರೆದರೂ ಬಾರದ ಆಲಸಿ ಕಾಗೆಯದು, ಹೊತ್ತು ಬಿಟ್ಟು ಬಂದು ತಿನ್ನುವುದೋ ತಿನ್ನದಿರುವುದೋ. ಒಂದಿಷ್ಟು ವ್ಯತ್ಯಯ ಮಾತ್ರ ನನ್ನರಿವಿಗೆ ಬಾರದು. ಒಂದಿಷ್ಟು ವ್ಯತ್ಯಯ ಮಾತ್ರ ನನ್ನರಿವಿಗೆ ಬಾರದು. ರಕ್ತವೆಲ್ಲ ಇಂಗಿಯೇ ಹೋಗಿತ್ತು ನಿಮ್ಮ ಲಾಲನೆ ಪಾಲನೆ ಪೋಷಣೆಯಲಿ. ನಮ್ಮ ವೃದ್ಧಾಪ್ಯವೋ ನಿಮಗೆ ಹೊರಲಾಗದ ಹೊರೆಯಾಗಿತ್ತು. ಕಣ್ಣೆಲ್ಲ ನೆಟ್ಟಿಹುದೀಗ ಭೂಮಿ ಕಾಣಿಯತ್ತ, ಆಸ್ತಿ ದ್ರವ್ಯಗಳತ್ತ ನಿಮ್ಮ ಚಿತ್ತ. ಹೇಳಿರಿ ಹೇಳಿರಿ, ನೀವು ಹೇಗೆ ತಾನೇ ಗೆಲ್ಲುವಿರಿ ತ್ಯಾಗ ಬಲಿದಾನಗಳಿಲ್ಲದೆಯೇ ಹೆತ್ತವರ? ಹೇಳಿರಿ, ನೀವು ಹೇಗೆ ತಾನೇ ಗೆಲ್ಲುವಿರಿ ತ್ಯಾಗ ಬಲಿದಾನಗಳಿಲ್ಲದೆಯೇ ಹೆತ್ತವರ? ಸತ್ತ ಬಳಿಕ ಯಾಕೆ ಬೇಕು ಹೇಳಿ ಈ ವಿಧಿ ಪಿಂಡದಾನ ಶ್ರಾದ್ದ? ಸಾಧ್ಯವಾದರೆ ವೃದ್ಧಾಪ್ಯದ ಕಾಲದಲ್ಲಾದರೂ ನೀಡಬನ್ನಿ
ನಿಮ್ಮ ಭುಜದ ಆಧಾರ, ಕೇವಲ ನಿಮ್ಮ ಭುಜದ ಆಧಾರ. ಇದು ಆಕಾಶವಾಣಿಯ ಸರ್ವಭಾಷಾ ಕವಿ ಸಮ್ಮೇಳನ. ಮೈಥಿಲಿ ಭಾಷೆಯ ಕವಿ ಕೃಷ್ಣೇಂದ್ರ ಮೋಹನ್ ಠಾಕೂರ್ ಅವರು ಗುಂಜನಶ್ರೀ ಎಂಬ ಕಾವ್ಯನಾಮದಿಂದ ಮೈಥಿಲಿ ಭಾಷೆಯಲ್ಲಿ ಕಾವ್ಯವನ್ನು ರಚಿಸುತ್ತಾರೆ. ಕವಿತೆಯೊಂದಿಗೆ ಸಂಗೀತ ಹಾಗೂ ನಾಟಕಗಳು ಇವರ ಆಸಕ್ತಿ. ಪ್ರಸ್ತುತವಾಗಿ ಐಐಟಿ ಪಾಟ್ನಾದಲ್ಲಿ ಸಂಪರ್ಕಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಇವರ ಮೂಲ ಮೈಥಿಲಿ ಕವಿತೆಯನ್ನು ಈಗ ಆಲಿಸೋಣ. कविताक शीर्षक एच कागज सा फारकैत पवैत सौंदर्य बोध. धनुरपनीक अलखैत चांद सनक खेतक माइट में भीजल उमकैत आत्मा. धनुरपनीक अलखैत चांद सनक खेतक माइट में भीजल उमकैत आत्मा. खलसैत खेत पथार अताह में घरेर करेत धानक बीट. औतई ठाम ठीम टोबल मनोरथ ಗರ್ಭಾಧಾನಕ್ ಆಭಾಸ ಬಿಹುಸೇತ್ ಆಯ್ರ್ ಧೂರ್. ಪದ್ಯದ ಶೀರ್ಷಿಕೆ ಮೈಥಿಲೆಯ ಮೈಯಲ್ಲಿ. ಮೂಲ ಡಾಕ್ಟರ್ ಕುಂಜನ್ ಶ್ರೀ. ಕನ್ನಡಕ್ಕೆ ಡಾಕ್ಟರ್ ಪ್ರಕಾಶ್ ಬಾಳಿಕಾಯಿ, ಸಹಾಯಕ ಪ್ರಾಧ್ಯಾಪಕರು, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ. ಪದ್ಯ. ಆತ್ಮವು ನೆನೆದಿದೆ ಸಂತೋಷದ ಬೇಗೆಯಲ್ಲಿ, ಬೆಳಗಿದೆ ಭತ್ತದ ಗದ್ದೆ ಚಂದ್ರನ ತೇಜಸ್ಸಿನಲ್ಲಿ. ನಗುತ್ತಿದೆ ಹಸಿರು ನೆಲ ತುಂಬಿ ನಿಂತ ಭತ್ತದ ಎಲೆ ಗೊಂಚಲುಗಳಲ್ಲಿ. ನಗುತ್ತಿವೆ ಗೆರೆಗಳು ಉತ್ಸಾಹದ ಮೊಳಕೆಗಳಿಂದ. ಹೊಳೆತಿವೆ ಭತ್ತದ ವಿರಳತೆ ಸಿಡಿಲ ಹೊಳಪಿಂದ. ಸಾಗರದಂತೆ ಹೆಣೆದಿದೆ ಮಗಳ ಸೀರೆಯ ಅಂಚಿನಂತೆ. ಇದೇ ಶುಭವು ನಾಗರ ಪಂಚಮಿ ಮತ್ತು ಮಧುಶ್ರಾವಣಿಯ ಪೂಜೆಗಾಗಿದೆ ಎಲ್ಲೆಡೆ. ಮಾವು ಬೆರ್ರಿ ಪರಿಮಳಯುಕ್ತವಾಗಿವೆ. ನೇಗಿಲ ಹಿಡಿಕೆ ಹಿಡಿದಿದೆ ಉತ್ಸಾಹ. ಭಯಗೊಂಡಿದೆ ಇದರೊಳಗೆ ಮನ 108 ಯೋಚನೆ ಆಲೋಚನೆ. ಹೀಗೆ ತಲುಪೆದಿರು ಈ ವರುಷಕ್ಕೆ ಎಲ್ಲೆಡೆ. ಹಿನ್ನಡೆಯಲಾರೆ ಕಾರಣ ನೀಡಲಾರೆ. ಕಷ್ಟ ಬಂದಿಹುದು ಅನುಭವಿಸುವುದು, ಆದರೆ ಕಾರಣ ನೀಡಲಾರೆ. ಪುಳಕಿತವಾಗಿರುವುದು ನನ್ನಾತ್ಮವು ಸೌಂದರ್ಯದ ಪರಿಕಲ್ಪನೆಯಲ್ಲಿ. ಪುಳಕಿತವಾಗಿರುವುದು ನನ್ನಾತ್ಮವು ಸೌಂದರ್ಯದ ಪರಿಕಲ್ಪನೆಯಲ್ಲಿ. ನಾನು ಮಿಥಿಲೆಯ ಆದಿದಿಗಂತ, ನಾನು ಮಿಥಿಲೆಯ ಆದಿದಿಗಂತ. ಮುಗಿದೆನ್ನದಿರು ಅದನ್ನು ಕಾಣುವಿರು ನೀವು. ಸಂಕೇತವ ಮಹತ್ವಾಕಾಂಕ್ಷೆಯನ್ನು ಈ ಕೂಡಲೇ. ಮಕ್ಕಳಿವು ಹಳ್ಳಿಯಲಿ ಬಳಿದಿಹು ನನ್ನ ಮೇಲೆ ಉತ್ಸಾಹದ ಬಿಳಿ ಬಣ್ಣವ. ನನ್ನಿ ಸೌಂದರ್ಯದ ಮೂಲ ಬ್ಯಾಟ್ಗಮ್ಮಿ ಪತ್ರಿಕೆಯ ಹಾಡಲ್ಲವೇ. ಕೆಳಗಿಳಿತಿರುವೆ ಒಂದೊಂದಾಗಿ ಕೈ ಹಿಡಿದು ಕೆಳಗಿಳಿತಿರುವೆ. ಎನ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ. ಮತ್ತೆ ಈಗ ಸಾಗುತ್ತಿದೆ ಜೀವನ ಝೇಂಕರಿಸುವ ಶಬ್ದದಲ್ಲಿ. ಮಕ್ಕಳ ಆಗಮನದಲ್ಲಿ, ಅವರ ಹಳ್ಳಿಗಳಲ್ಲಿ, ತೋಟಗಳಲ್ಲಿ, ಹೊಲಗಳಲ್ಲಿ. ಮಿಥಿಲೆಯ ಗಾಳಿ ಮತ್ತು ನೀರು ಮಣ್ಣಿನಲ್ಲಿ. ನಿಂತಿದೆ ಸ್ವಾಗತಕ್ಕೆ ಪ್ರೀತಿಯಲ್ಲಿ ಗೌರವದಲ್ಲಿ. ತುಂಬಿ ನಿಂತಿದೆ ಮಿಥಿಲೆ ಇಂದು ಪ್ರೀತಿಯಲ್ಲಿ ಗೌರವದಲ್ಲಿ. ಒಂದು ನದಿಯ ಹಲವು ಧಾರೆಗಳು ಒಂದೊಂದು ಧಾರೆಯ ಹೊಳಪಿನಲಿ. ಡಾಕ್ಟರ್ ಆರ್ಯಾಂಬಿಕಾ ಎಸ್ವಿ ಅವರು ಮಲಯಾಳಿ ಭಾಷೆಯ ಕವಿ. ಮಹಾವಿದ್ಯಾಲಯವೊಂದರಲ್ಲಿ ಸಂಸ್ಕೃತ ಸಹಾಯಕ ಅಧ್ಯಾಪಕರಾಗಿರುವ ಇವರು 4 ಕವನ ಸಂಕಲನಗಳೂ ಸೇರಿದಂತೆ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ, ಯುವ ಪುರಸ್ಕಾರ ಹಾಗೂ ಕೇರಳ ಸಾಹಿತ್ಯ ಅಕಾಡೆಮಿಯ ಕನಕಶ್ರೀ ಪುರಸ್ಕಾರ ಇವರಿಗೆ ಸಂದಿವೆ. ಈಗ ಇವರಿಂದ മലയാളി ഭാഷയ കവിതയെന്നു ആലിസോണ. എൻ്റെ കവിതയുടെ പേര് കൺപീലി. നിന്റെ പുസ്തകത്തിൻ വരിവക്കിലുണ്ടെൻ്റെ കൺപീലി പുഞ്ചിരിത്തെല്ലുപോൽ. എന്തിനാകാമടർന്നത് നിൻ ലിപി സ്വന്തമെന്നൊരു ಕಣ್ಣೊಪ್ಪುವೈಕ್ಯಾನೋ. ಈ ಕವಿತೆಯನ್ನು ಕನ್ನಡಕ್ಕೆ ಅನುವಾದಿಸಿ ಓದುವವರು ಕುಶಾಲನಗರದ ಸುನೀತಾ. ಇವರು ಕವಿ, ಸಾಹಿತಿ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರು.
ಇವರಿಂದ ಈಗ ಮಲಯಾಳಂ ಕವಿತೆಯ ಕನ್ನಡ ಅನುವಾದವನ್ನು ಕೇಳೋಣ. ನಮಸ್ತೆ. ಕವಿತೆ ಕಣ್ಣರೆಪ್ಪೆ. ನಿನ್ನ ಪುಸ್ತಕದ ಸಾಲಿನಂಚಿನಲ್ಲಿ ಇದೆಯನ್ನ ಕಣ್ಣರೆಪ್ಪೆಗಳು ಮುಗುಳ್ನಗುವಂತೆ. ನಿನ್ನ ಲಿಪಿ ನನ್ನದೇ ಎಂಬಂತೆ ಹಾಕಲೆಂದೇ. ಯಾಕಾಗಿ, ಯಾಕೆ ಅದು ಕಳಚಿಕೊಂಡಿರಬಹುದು? ಪೂರ್ಣತೆಗೆ ಕಪ್ಪು ಚಂದ್ರಕಲೆಯೊಂದು ಬೇಕೆಂಬ ಭಾವನೆಯೇ? ದೀರ್ಘ ದರ್ಶನವಿಲ್ಲದ ಮಾತಿನಲ್ಲಿ ದೀರ್ಘ ಚುಂಬನವಿಟ್ಟು ತಿದ್ದಲಿಕ್ಕಾಗಿಯೇ? ಮಾತಿನ ಮೇಲೆ ಯಾಕೆ ಅದು ಮೌನದಿ ಕಾವು ಕುಳಿತಿರಬಹುದು? ಮುಗುಳ್ನಗುವಿನ ಗುರುತಲ್ಲ, ದುಃಖದ ದೋಣಿಯೆಂದು ತಿಳಿಸಲೇ? ನಿಂತ ನಿಲುವಿನಲ್ಲೇ ತುಂಬಿ ತುಳುಕುವ ನಿತ್ಯದ ಕಣ್ಣೀರ ತಡೆದು ನಿಲ್ಲಿಸುವ ಪಟ್ಟಪಾಡಿನ ನೋವ ಹಂಚಲೆಂದೇ? ಒದ್ದೆಗಣ್ಣಲ್ಲೂ ಮಳೆಬಿಲ್ಲ ಸಾಲು ಹೊಲಿಯುವುದು ಬೆಳಕ ಚಿಮ್ಮಿಸಲೆಂದೇ? ಏನು ಮಾಡಲಿ, ತಾನೇ ಉದುರಿದೊಂದು ಸುಂದರ ಕ್ಷಣವನ್ನು ಬಾಲ್ಯದ ಬೊಗಸೆಯಲ್ಲಿಟ್ಟು ಕುಳಿತಿರಲಿ. ಬಾಲ್ಯದ ಬೊಗಸೆಯಲ್ಲಿಟ್ಟು ಕುಳಿತಿರಲಿ ಮನದ ಕನಸಾಗಿ. ಮೆಲ್ಲನೆ ಉರುವಿ ಹಾರಿಬಿಡಬೇಕೇ? ಬೇಡ. ಚಂದದ ಮಾತಿನ ಗೂಡಿನಲ್ಲಿ ಬೇಕಾದಷ್ಟು ಕಾವು ಕೊಟ್ಟು ಕುಳಿತಿರಲಿ, ಯಾವುದೂ ಅಮುಖ್ಯವಲ್ಲವೆಂಬ ಗಹನ ಸಾರಾರ್ಥದ ಗಗನದಲ್ಲಿ. ರೆಪ್ಪೆಗಳು ಬೆಳೆಯುತ್ತಿವೆ ತಾನೆ, ಅದರೊಳಗಿನಿಂದ ನೂಲಿನಂತೆ ಕವಿತೆಗಳು. ಮಾನಾಪಮಾನಗಳ ತೋರದೆ ಧ್ಯಾನಸ್ಥ ಸ್ಥಿತಿಗೆ ಧಕ್ಕೆಯಾಗದೆ ಬೀಗ ಹಾಕುತ್ತಿದ್ದೇನೆ ನಿನ್ನ ಪುಟಗಳಿಗೆ, ಸೇರಿಸಿ ಓದಿಕೊಳ್ಳಲಿ ನಾಳೆಗಳು. ಬೀಗ ಹಾಕುತ್ತಿದ್ದೇನೆ ನಿನ್ನ ಪುಟಗಳಿಗೆ, ಸೇರಿಸಿ ಓದಿಕೊಳ್ಳಲಿ ನಾಳೆಗಳು. ಶರುಂಗ್ಬಂ ರಮೇಶೋರ್ ಸಿಂಗ್ ಇವರು ಮಣಿಪುರಿ ಕವಿ. 2026ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ದೆಹಲಿಯ ಯುವ ಪುರಸ್ಕಾರವನ್ನು ಪಡೆದಿರುವ ಇವರು 2 ಕವನ ಸಂಕಲನಗಳಲ್ಲದೆ ಸಂಪಾದಿತ ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಇವರಿಂದ ಈಗ ಮೂಲ ಮಣಿಪುರಿ ಕವಿತೆಯನ್ನು ಕೇಳೋಣ. ಮೇರಾ ಕವಿತಾ ಕಾ ನಾಮ ಮಣಿಪುರಿ. ಅಂಗೌಬ ಖುನು ಖುಲ್ಲಗ ಪುರಿ ಯುಮ್ದ ಲಂಬಿದ ತಾರಂಬ ಥಮೋಯಮ ಐನ. ಖುಲ್ಲಗ ಪುರಿ ಯುಮ್ದ ಲಂಬಿದ ತಾರಂಬ ಥಮೋಯಮ ಐನ. ಖಂಗೌದನ ಓನ್ಖ್ರೆ ಥಮೋಯ್ದನ ಅಂಗೌವಿನ ಫಿ. ಖಂಗೌದನ ಓನ್ಖ್ರೆ ಥಮೋಯ್ದನ ಅಂಗೌವಿನ ಫಿ. ಪಾಕತ್ತುನ ಯೆಂಗಲಿ ಇಮಾದ ಇಸಿನ ಇನಾವ್ಸಿಂದ ಮಥಂಗ್ ಮಥಂಗ್ ಐನ. ಪಾಕತ್ತುನ ಯೆಂಗಲಿ ಇಮಾದ ಇಸಿನ ಇನಾವ್ಸಿಂದ ಮಥಂಗ್ ಮಥಂಗ್ ಐನ. ಮದುದಗಿ ಇನ್ಸಿನ್ಬಿರೆ ಇನ್ನ ಫಿದು ನುಕ್ಸಿರವಿ ಮಾಗಿ ಮನಂಗಂದ. ಇದನ್ನು ಕನ್ನಡಕ್ಕೆ ಅನುವಾದಿಸಿ ವಾಚಿಸುವವರು ಡಾಕ್ಟರ್ ಗೀತಾ ಡಿಸಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡ ಹೆಜ್ಜಾಜಿಯ ಇವರು ಈಗ ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ. ಕರ್ನಾಟಕದಲ್ಲಿ ಮಹಿಳಾ ಚಳವಳಿಗಳು ಹಾಗೂ ಸಾಹಿತ್ಯ ಪ್ರತಿಭೆ ಇವರ ಪಿಎಚ್ಡಿ ಪ್ರಬಂಧ. ಇವರ ಪ್ರಕಟಿತ ಕವನ ಸಂಕಲನ ಉತ್ತರವಿರದ ಪ್ರಶ್ನೆಗಳು, ಸಂಚಯ ಕಾವ್ಯ ಪ್ರಶಸ್ತಿ, ಸಂಕ್ರಮಣ ಕಾವ್ಯ ಪ್ರಶಸ್ತಿ, ಕರ್ನಾಟಕ ಲೇಖಕಿಯರ ಸಂಘದ ಗುಡಿಬಂಡೆ ಪೂರ್ಣಿಮಾ ದತ್ತಿ ಪ್ರಶಸ್ತಿ, ಉತ್ತರವಿರದ ಪ್ರಶ್ನೆಗಳು ಕವನ ಸಂಕಲನಕ್ಕೆ ಬಿಎಂ ಶ್ರೀ ಕಾವ್ಯ ಪ್ರಶಸ್ತಿಯನ್ನು ಇವರು ಪಡೆದಿದ್ದಾರೆ. ಈಗ ಇವರಿಂದ ಮೂಲ ಮಣಿಪುರಿ ಕವಿತೆಯ ಕನ್ನಡ ಅನುವಾದ ಹಾಗೂ ವಾಚನ. ಕವಿತೆಯ ಹೆಸರು ಬಿಳಿ ಪಾರಿವಾಳ. ಬೀದಿಯಲ್ಲಿ ಬಿದ್ದಿದ್ದ ಹೃದಯವೊಂದನ್ನು ನಾನು ಮನೆಗೆ ತಂದೆ. ಕ್ಷಣ ಮಾತ್ರದಲ್ಲೇ ಆ ಹೃದಯ ಬದಲಾಗಿದ್ದು ಬಿಳಿ ಬಟ್ಟೆಯಾಗಿ. ಬೆಚ್ಚಿಬಿದ್ದ ನಾನು ಅದನ್ನು ಅಮ್ಮನಿಗೆ ತೋರಿಸಿದೆ. ಅನಂತರ ಒಬ್ಬರಾದ ಮೇಲೆ ಒಬ್ಬರಂತೆ ನನ್ನ ಅಣ್ಣ ತಮ್ಮಂದಿರಿಗೂ. ಆಮೇಲೆ ಆ ಬಿಳಿ ಬಟ್ಟೆಯನ್ನು ನನ್ನ ಪ್ರೀತಿಯ ಅಮ್ಮ ಹೊದ್ದುಕೊಂಡಳು. ಆದರಯ್ಯೋ, ಅಮ್ಮ ಅದನ್ನು ಹೊದ್ದ ಕೂಡಲೇ ಅವಳ ದೇಹವೇ ಜಡಗೊಂಡು ಸ್ತಬ್ಧವಾಗಿ ಬಿಟ್ಟಳು. ಅನುಭವಿಗಳ ಮಾತೊಂದಿದೆಯಲ್ಲ, ಪಾಪವನರಿಯದ ನಿಷ್ಕಳಂಕ ಕೈಯೊಂದು ಪ್ರೇಮ ಕವನವ ಬರೆದುದಾದರೆ ಅದು ಬಿಳಿ ಪಾರಿವಾಳವಾಗುತ್ತದೆ ಎಂದು. ತಕ್ಷಣವೇ ನಾನು ಪ್ರತಿಜ್ಞೆಗೈದೆ. ಅಮ್ಮನನ್ನು ಆವರಿಸಿದ್ದ ಆ ಬಿಳಿ ಬಟ್ಟೆಯ ಮೇಲೆಯೇ ಪ್ರೇಮದ ಕವನವನ್ನು ಬರೆಯಲು. ಅವಳು ಪಾರಿವಾಳವಾಗಿ ಮತ್ತೆದ್ದು ಹಾರಾಡುವಂತಾಗಲೆಂದು, ಪ್ರತಿದಿನವೂ ನಾನವಳನ್ನು ನೋಡಬಹುದೆಂದು. ಆದರೆ ಆತಂಕ ಮತ್ತು ಭಯದಲ್ಲಿ ಸುಳಿದಾಡಿದ ಸಂಶಯವು ನನ್ನೊಳಗನ್ನು ಚುಚ್ಚಿತು. ನಾನು ನಿಜಕ್ಕೂ ಪಾಪವನರಿಯದ ನಿಷ್ಕಳಂಕನೆ. ಹಾಗೊಮ್ಮೆ ನಾನು ಆ ಪ್ರೇಮ ಕವನವನ್ನು ಬರೆದುದಾದರೆ
ಜಗತ್ತಿನೆಲ್ಲೆಡೆ ಶಾಂತಿ ಸಂದೇಶವನ್ನು ಹರಡಲು ಅಮ್ಮ ಮತ್ತೆದ್ದು ಬರಬಲ್ಲಳೆ. ಬೆಳಗಿದೆ ಭೂಮಿ, ಬೆಳಗಿದೆ ಆಗಸ, ಬೆಳಗಿದೆ ನಮ್ಮ ಹಿಂದೂಸ್ತಾನ. ದಾಸು ವೈದ್ಯ ಇವರು ಮರಾಠಿ ಕವಿ. 12 ಕವನ ಸಂಕಲನಗಳು, ಬಾಲಕವಿತೆಗಳು ಹಾಗೂ ಪ್ರಬಂಧ ಲೇಖನಗಳು ಸೇರಿದಂತೆ ಕೃತಿಗಳನ್ನು ರಚಿಸಿರುವ ಇವರು ಸಿನಿಮಾ ಹಾಗೂ ಧಾರಾವಾಹಿಗಳಿಗೆ ಅನೇಕ ಗೀತೆಗಳನ್ನು ಬರೆದಿದ್ದಾರೆ. ಸಾಹಿತ್ಯ ರಚನೆಗೆ ಹಾಗೂ ಕವಿತೆಗೆ ಅನೇಕ ಪ್ರಶಸ್ತಿಗಳನ್ನು ಪಡೆದಿರುವ ಇವರು ಆಕಾಶವಾಣಿ ರೇಡಿಯೋ ನಾಟಕ ಸ್ಪರ್ಧೆಯಲ್ಲಿಯೂ ಕೂಡ ಬಹುಮಾನವನ್ನು ಪಡೆದಿದ್ದಾರೆ. ಇವರಿಂದ ಈಗ ಮೂಲ ಮರಾಠಿ ಕವಿತೆಯನ್ನು ಕೇಳೋಣ. मेरे कविता का नाम है मागणं. मागणं. कुणाच्याही गळ्यात गुदमरू नये गाणं, कुणाच्याही गळ्यात गुदमरू नये गाणं, जगण्याला शब्दांच्या मुंग्या लागाव्यात. कुणाच्याही गळ्यात गुदमरू नये गाणं, जगण्याला शब्दांच्या मुंग्या लागाव्यात. आवेळी आलेल्या भुकेल्यासाठी कोरभर कविता झाकून ठेवलेली असावी घरोघर. ಈ ಮರಾಠಿ ಕವಿತೆಯನ್ನು ಕನ್ನಡಕ್ಕೆ ಅನುವಾದಿಸಿ ವಾಚಿಸುವವರು ಡಾಕ್ಟರ್ ಪದ್ಮಾ ಟಿ ಚಿನ್ಮಯಿ. ಬೆಂಗಳೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಾಜ್ಯಶಾಸ್ತ್ರ ಸಹ ಪ್ರಾಧ್ಯಾಪಕರಾಗಿರುವ ಇವರು 3 ಕವನ ಸಂಕಲನಗಳು, 2 ಅನುವಾದಗಳು, 3 ಸಂಪಾದಿತ ಕೃತಿಗಳು ಸೇರಿದಂತೆ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಗಳು ಸೇರಿದಂತೆ ಅನೇಕ ಕಾವ್ಯಗೋಷ್ಠಿ ಹಾಗೂ ವಿಚಾರಗೋಷ್ಠಿಗಳಲ್ಲಿ ಭಾಗವಹಿಸಿರುವ ಇವರು ಕಾಡಹಾದಿಯ ಹೂಗಳು ಪ್ರಶಸ್ತಿ ಪಡೆದ ಚಲನಚಿತ್ರಕ್ಕೆ ಸಂಭಾಷಣೆಯನ್ನು ಬರೆದಿದ್ದಾರೆ. ಇವರಿಂದ ಈಗ ಮರಾಠಿ ಕವಿತೆಯ ಕನ್ನಡ ಅನುವಾದ ಹಾಗೂ ವಾಚನ. ಕವಿತೆ ಹೆಚ್ಚಿಗೇನು ಬೇಕು, ಯಾವ ಕೊರಳಲ್ಲೂ ಹಾಡು ಗಟ್ಟಿಸಿ ಬರಬಾರದು. ಪದಗಳು ಬದುಕಿಗೆ ಅಂಟಿಕೊಳ್ಳಬೇಕು ಇರುವೆಗಳಂತೆ. ಹೊತ್ತಲ್ಲದ ಹೊತ್ತಲ್ಲಿ ಬರುವ ಹಸಿದವರಿಗಾಗಿ ಪ್ರತಿ ಮನೆಯಲ್ಲೂ ಕವಿತೆಯ ತುಣುಕುಗಳನ್ನು ಕಾದಿರಿಸಬೇಕು. ಗೂಟಕ್ಕೆ ನೇತು ಹಾಕಿದ ಅಂಗಿಯ ಜೇಬಿನ ಚಿಲ್ಲರೆ ನಾಣ್ಯಗಳು ಮಕ್ಕಳಿಗೆ ಗಿರಿಗಿಟ್ಲೆಗಳನ್ನು ಕೊಡಿಸಬೇಕು. ಮಕ್ಕಳ ಜೇಬುಗಳು ಮಿಠಾಯಿ ಚಾಕೋಲೇಟುಗಳಿಂದ ತುಂಬಿರಬೇಕು. ಬೆಳಗು ಪಸರಿಸಿದ ಮಲ್ಲಿಗೆಯ ಪರಿಮಳ ಹುಡುಗಿಯರ ದುಪ್ಪಟದಲ್ಲಿ ಇಡೀ ದಿನ ತುಂಬಿರಬೇಕು. ರೊಟ್ಟಿಯ ತುಣುಕುಗಳೊಂದಿಗೆ ಗುಬ್ಬಿಗಳು ನೇತು ಬಿದ್ದ ನೀರ ಜೋಳಿಗೆಯತ್ತ ಬಾಯಾರಿ ಬರಬೇಕು. ತೊಟ್ಟಿಕ್ಕುವ ಹನಿಗಳು ಆ ಹನಿಗಳ ದಾಹ ತಣಿಸಬೇಕು. ಗಮಿಸಿದ ತೀರ್ಥ ಪ್ರಾರ್ಥನೆ ಸ್ನೇಹದ ಮಾತುಗಳಲ್ಲಿ ಉಂಡ ಹಸಿ ಕೈಗಳು ಒಣಗಬೇಕು. ಆರಿದ ಆ ಕೈಗಳು ಪಂಪು ಮಾಡಿದ ನೀರ ಸ್ಥಿರ ಹರವಿನಂತಿರಬೇಕು. ಬಂದೂಕಿನ ಬಾಯಲ್ಲಿ ಗುಬ್ಬಿ ಗೂಡು ಕಟ್ಟಬೇಕು. ಬಾಂಬುಗಳು ವರ್ಣರಂಜಿತ ಬಲೂನುಗಳಾಗಬೇಕು. ಹಾರುವ ಬಾವಟ ಬೀಸುವ ಗಾಳಿಯ ದಿಕ್ಕನ್ನಷ್ಟೇ ತೋರಬೇಕು. ಪರಸ್ಪರ ಪ್ರೀತಿಯ ಅತ್ಯಾಸೆಯಲ್ಲಿ ಮನುಷ್ಯ ಮುಳುಗಬೇಕು. ಹಗಲಲು ಕೇಳಬೇಕು ಸಂಗೀತಲಯ, ಉಸಿರು ಒಳಗೆಳೆದು ಹೊರಬಿಟ್ಟಂತೆ. ಈ ಭೂಮಿ ಎಂಬ ಗೋಲಗುಪ್ಪದಲ್ಲಿ ಜೀವನದ ಸಿಹಿಯೊಗರ ನೀರು ತುಂಬಿರಬೇಕು. ಇದಕ್ಕಿಂತ ಹೆಚ್ಚೇನನ್ನು ಬಯಸಬಾರದು. ಬಿತ್ತಿದ ಬೀಜಗಳಿಂದ ಮೊಳಕೆ ಚುಮ್ಮಿ ಚಿಗುರೆಲೆಗಳೆರಡು ಮಣ್ಣು ದಣಿಯದಂತೆ ಸತತ ಸಸಿಗಳನ್ನು ಸಲಹಬೇಕು. ಅಕ್ಷರ ಅಕ್ಷರ ಸೇರಿ ಪದಗಳು. ಕಮಲ್ ಭಟರೈ ನೇಪಾಳಿ ಕವಿ. ಮೂಲ ನೇಪಾಳಿ ಕವಿತೆ. शीर्षिके आग. मेरो कविताको शीर्षक आगो. एक दिन आगोले भन्यो मलाई कमजोर नसोच्नु. एक दिन आगोले भन्यो मलाई कमजोर नसोच्नु. मेरा दाँतहरू छैनन् नभन्नु. मसित घाँटी छैन नभन्नु. अथवा मेरो ज्ञानेन्द्रिय छैनन् भनेर कहिल्यै नसोच्नु. म शान्त छु, म स्थिर छु, म शान्त छु. तर यदि म बौलाएँ भने सानो फिलुङ्गोबाट ಭಯಾನಕ ದೊರೆಯಲು ಬನ್ನ ಸಕ್छु. ಮ ಸ್ಥಿರ್ छु. ಇದರ ಕನ್ನಡ ಅನುವಾದ. ಶೀರ್ಷಿಕೆ ಬೆಂಕಿ. ಒಂದು ದಿನ ಬೆಂಕಿ ಹೇಳಿತು, ನನ್ನನ್ನು ದುರ್ಬಲನೆಂದು ತಿಳಿಯಬೇಡಿರೆಂದು. ಹೇಳಬೇಡಿ ನನಗೆ ಹಲ್ಲಿಲ್ಲವೆಂದು, ನನಗೆ ಗಂಟಲಿಲ್ಲವೆಂದೂ ಹೇಳಬೇಡಿ. ನನ್ನ ಬಳಿ
ಇಂದ್ರಿಯಗಳಿಲ್ಲವೆಂದು ಯೋಚಿಸಲೇಬೇಡಿ. ನಾನು ಶಾಂತಿ, ನಾನು ಸ್ಥಿರ. ಆದರೂ ನಾನೇನಾದರೂ ಕೆರಳಿದರೆ ಸಣ್ಣ ಚಿಂಗಾರಿಯೊಂದರಿಂದ ಭಯಂಕರ ದಾವಾನಿಲವಾಗಬಲ್ಲೆ. ನಾನು ಗಾಳಿಯಂತೆ ಹರಡಬಲ್ಲೆ, ಕಲ್ಲನ್ನು ಅಗೆಯಬಲ್ಲೆ, ಕಾಡನ್ನು ನುಂಗಬಲ್ಲೆ. ಅಷ್ಟೇ ಅಲ್ಲ, ಅಹಂಕಾರದ ಪರಮಾವಧಿಯ ಆ ಎಲ್ಲ ಭೌತಿಕ ಸಂರಚನೆಗಳನ್ನು ಒಂದೊಂದಾಗಿ ಹಾಳುಗೆಡವಬಲ್ಲೆ. ನಾನು ಬೆಂಕಿ, ನೀರನ್ನು ಒಣಗಿಸಬಲ್ಲೆ, ಊರುಗಳನ್ನು ಅವಶೇಷವಾಗಿಸಬಲ್ಲೆ, ಅವುಗಳ ಅಸ್ತಿತ್ವವನ್ನು, ಹೆಮ್ಮೆ ಇತಿಹಾಸಗಳನ್ನು ಕ್ಷಣ ಮಾತ್ರದಲ್ಲಿ ಮಣ್ಣಾಗಿಸಬಲ್ಲೆ. ನಾನು ಬೆಂಕಿ, ನಾನು ಎಲ್ಲ ಅಸ್ತಿತ್ವಗಳ ಅಂತ್ಯ ಮಾತ್ರವಲ್ಲ, ಶೂನ್ಯದಿಂದೆದ್ದು ಮತ್ತು ಶೂನ್ಯದಲ್ಲಿಯೇ ಲೀನವಾಗುವ ಪಂಚಭೂತಗಳ ಅಂತಿಮ ಸತ್ಯವೇ ನಾನು. ನಾನು ಬೆಂಕಿ, ಆದರೆ ನಾನು ಕೇವಲ ವಿನಾಶಕಾರಿಯಲ್ಲ, ಸೃಷ್ಟಿಯ ಜ್ಯೋತಿಯೂ ನಾನೇ. ಪದಗಳು ಸೇರಿದ ಭಾಷೆಗಳು. ಈಗ ಡಾಕ್ಟರ್ ಭಗವಾನ್ ಜೈಸಿಂಹ ಇವರಿಂದ ಒಡಿಯಾ ಕವಿತೆಯನ್ನು ಕೇಳೋಣ. मोर ओडिया कवितार शीर्षक लक्ष्य पथ, जहाँ हिंदी में आप बोल सकते हैं लक्ष्य पथ. आज मते आग को जीवार अच्छी, आज मते आग को जीवार अच्छी. बाटरे बात्याग्रस्त समुद्र की भीतिप्रद समुद्र की भीतिप्रद जंगलंग उपद्रव को मानिवार नहीं. नईर प्रखर स्रोतरे आहला मारी लक्ष्य स्थल रे पहुंचीवार अच्छी. ಒಡಿಯಾ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳ ಕವಿ ಭಗವಾನ್ ಜೈಸಿಂಹ ಅವರು 5 ದಶಕಗಳಿಗೂ ಹೆಚ್ಚು ಕಾಲ ನಿರಂತರವಾಗಿ ಬರೆದಿದ್ದಾರೆ ಮತ್ತು ಸಮಕಾಲೀನ ಸಾಹಿತ್ಯದ ಬಹುತೇಕ ಎಲ್ಲಾ ಕ್ಷೇತ್ರಗಳಲ್ಲಿ, ವಿಶೇಷವಾಗಿ ಕವನ, ಸಾಹಿತ್ಯ, ವಿಮರ್ಶೆ, ಪ್ರವಾಸ ಕಥನ ಮತ್ತು ಅನುವಾದದಲ್ಲಿ ತಮ್ಮದೇ ಆದ ವಿಶಿಷ್ಟ ಗುರುತನ್ನು ಮೂಡಿಸಿದ್ದಾರೆ. ಭಗವಾನ್ ಜೈಸಿಂಹ ಅವರಿಗೆ ಅವರ ಸೃಜನಾತ್ಮಕ ಕೊಡುಗೆಗಾಗಿ ಬಿಶು ಝೇಂಕಾರ, ಒಡಿಶಾ ಸಾಹಿತ್ಯ ಅಕಾಡೆಮಿ, ಭಾನುಜಿರಾವ್ ಕವಿತಾ ಪುರಸ್ಕಾರ ಮತ್ತು ಪಂಡಿತ್ ಗೋದಾವರ್ಷ್ ಮಿಶ್ರಾ ಕವಿತಾ ಪುರಸ್ಕಾರದಂತಹ ಹಲವಾರು ಪ್ರತಿಷ್ಠಿತ ಪ್ರಶಸ್ತಿಗಳು ಮತ್ತು ಗೌರವಗಳು ಲಭಿಸಿವೆ. ಭಗವಾನ್ ಜೈಸಿಂಹ ಅವರು ರಚಿಸಿದ ಕವಿತೆ ಒಬ್ಬ ದೃಢವಾದ ಲಕ್ಷ್ಯಪಥದ ಯಾತ್ರಿಯ ಚಿತ್ರಣವಾಗಿದೆ. ಯಾತ್ರಿಯು ಯಾವುದೇ ವಿಪತ್ತು ಅಥವಾ ಭಯದಿಂದ ಪ್ರಭಾವಿತನಾಗದೆ, ಯಾವುದೇ ಅಡೆತಡೆಗಳಿಲ್ಲದೆ ತನ್ನ ಗುರಿಯ ಕಡೆಗೆ ಸ್ಥಿರವಾಗಿ ಸಾಗುತ್ತಾನೆ. ಕವಿ ತನ್ನ ಪ್ರಯಾಣದಲ್ಲಿ ಚಂಡಮಾರುತ, ಬೆಂಕಿ ಮತ್ತು ನಿರಂತರ ಮಳೆಯಂತಹ ವಿಪತ್ತುಗಳಲ್ಲೂ ಗುರಿ ತಲುಪುತ್ತಾನೆ. ಒಡಿಯಾ ಕವಿತೆಯನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಡಾಕ್ಟರ್ ಚಾಂದಿನಿ ಖಲೀದ್, ಚಿತ್ರದುರ್ಗ. ಕವಿತೆಯ ಶೀರ್ಷಿಕೆ ಧ್ಯೇಯ ಪಥ. ಇಂದು ನಾನು ಮುನ್ನುಗ್ಗಲೇಬೇಕು. ದಾರಿಯುದ್ದಕ್ಕೂ ಅಬ್ಬರಿಸುವ ಕಡಲ ತೆರೆಗಳಿಗೆ ಜಗ್ಗದೆ ಇಂದು ನಾನು ಮುನ್ನುಗ್ಗಲೇಬೇಕು. ಭಯಾನಕ ಅರಣ್ಯದ ಅಟ್ಟಹಾಸಗಳಿಗೆ ಬಗ್ಗದೆ, ನದಿಯ ತೀಕ್ಷ್ಣ ಪ್ರವಾಹವ ದಾಟಿ ನನ್ನ ಗುರಿಯ ತಾಣವನ್ನು ಸೇರಬೇಕು, ನನ್ನ ಗುರಿಯ ತಾಣವನ್ನು ಸೇರಬೇಕು. ಬಿರುಗಾಳಿಯೇ ಬೀಸಲಿ, ಮಳೆ ಸುರಿಯಲಿ, ಆಕಾಶದಲ್ಲಿ ಧೂಮಕೇತುಗಳು ಕಾಣಿಸಿಕೊಳ್ಳಲಿ, ಬಾನಿನಿಂದ ಬೆಂಕಿಯ ಉಂಡೆಗಳೇ ಉರುಳಲಿ, ನಿರಂತರ ವರ್ಷ ಧಾರೆಯಿಂದ ರಸ್ತೆಗಳು ಏರುಪೇರಾಗಲಿ. ಆದರೆ ನಾನು ನಿಲ್ಲದೆ ಮುಂದೆ ಸಾಗುವೆ, ನಿಲ್ಲದೆ ಮುಂದೆ ಸಾಗುವೆ. ನಾನು ಮುಂದೆ ಸಾಗಲೇಬೇಕೆಂದರೆ ಸಾಗಲೇಬೇಕು. ತಾಯಿ, ತಾಯ್ನೆಲ ಮತ್ತು ಸಹ ಮಾನವರನ್ನು ಹೆಗಲ ಮೇಲೆ ಹೊತ್ತು ಮುಂದೆ ಸಾಗುವೆ, ಹೆಗಲ ಮೇಲೆ ಹೊತ್ತು ಮುಂದೆ ಸಾಗುವೆ. ಸಹಿಸಲಸಾಧ್ಯ ದುಃಖದಲ್ಲಿ ಕುಗ್ಗದೆ, ಅಪಾರ ಸಂತಸದಲ್ಲಿ ಹಿಗ್ಗದೆ, ವಿಜಯದ ಧ್ವಜವನ್ನು ಹಾರಿಸಲೇಬೇಕು ಆ ಬೆಟ್ಟದ ತುದಿಯಲ್ಲಿ. ವಿಜಯದ ಧ್ವಜವನ್ನು ಹಾರಿಸಲೇಬೇಕು ಬೆಟ್ಟದ ತುದಿಯಲ್ಲಿ. ಶತ್ರುಗಳನ್ನು ಸೋಲಿಸುವ ಕೌಶಲ್ಯವನ್ನು ಪಡೆದಿದ್ದೇನೆ ಎಂದೋ ಅವರ ಪರಾಜಿತ ಹಸ್ತಗಳಲ್ಲಿ ನಾಚಿಕೆಯನ್ನು ಸ್ಥಾಪಿಸಿದ್ದೇನೆ. ಅವರ ಪರಾಜಿತ ಹಸ್ತಗಳಲ್ಲಿ ನಾಚಿಕೆಯನ್ನು ಸ್ಥಾಪಿಸಿದ್ದೇನೆ. ಈಗ ದದೀಚಿಯ ಕೆಲ ಅಸ್ಥಿಗಳಿಂದ ಮರ್ತ್ಯಲೋಕದಲ್ಲಿ ಶಾಂತಿಯ ಧಾರೆಯನ್ನು ಹರಿಸುವೆ, ಶಾಂತಿಯ ಧಾರೆಯನ್ನು ಹರಿಸುವೆ.
ಇಂದು ನನ್ನ ತಾಯಿಯ ಮಡಿಲಲ್ಲಿ ತಲೆ ಇಟ್ಟು ದಿವ್ಯಾಂಗನಂತೆ ಪರ್ವತವನ್ನು ದಾಟುವೆನೋ, ದಿವ್ಯಾಂಗನಂತೆ ಪರ್ವತವನ್ನು ದಾಟುವೆನೋ. ನಾಳೆಗಾಗಿ ಹೆಗಲ ಮೇಲೆ ಹೊತ್ತಿರುವೆನೋ ಸ್ವರ್ಣ ಕಲಶವ. ನನ್ನ ಪರಾಕ್ರಮದಿ ಪರಿಪೂರ್ಣ ಜೀವನ ಗುರಿಯ ಹಾದಿಯಲ್ಲಿ ಬೆಸೆದಿರುವೆ, ಗುರಿಯ ಹಾದಿಯಲ್ಲಿ ಬೆಸೆದಿರುವೆ. ಈಗ ನಾನು ಮುಂದೆ ಸಾಗಲೇಬೇಕೋ. ನಿನ್ನ ಅಸೂಹೆ ದ್ವೇಷಗಳ ಚಿಂತೆ ಎನಗಿಲ್ಲ, ಅಡಚಣೆಗಳ ಪರಿವೆಯೂ ನನಗಿಲ್ಲ. ಮುಷ್ಟಿ ತುಂಬಿದ ಮಣ್ಣಿನ ತಿಲಕವಿಟ್ಟಾಗಿದೆ, ಮುಷ್ಟಿ ತುಂಬಿದ ಮಣ್ಣಿನ ತಿಲಕವಿಟ್ಟಾಗಿದೆ. ಈಗ ನೋಡಿ ಎಷ್ಟೊಂದು ಹೆಮ್ಮೆಯಿಂದ ನಿಂತಿರುವೆ ನನ್ನ ಧ್ಯೇಯ ಪಥದಲ್ಲಿ, ನನ್ನ ಧ್ಯೇಯ ಪಥದಲ್ಲಿ. ಸದಾ ಜ್ಞಾನದ ಹೂವರಳಿಸಿವೆ. ಪಂಜಾಬಿನ ಸಮಕಾಲೀನ ಕವಿಗಳಲ್ಲಿ ರಣಧೀರ್ ಸಿಂಗ್ ಒಬ್ಬ ಉದಯೋನ್ಮುಖ ಕವಿ. ವೃತ್ತಿಯಿಂದ ಇವರು ಸರ್ಕಾರಿ ರಣಬೀರ್ ಕಾಲೇಜ್ ಸಂಗ್ರೂರ್ನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇವರ ಪುಸ್ತಕಗಳು ಖತ್ ಜೋ ಲಿಖ್ನೋ ರಹ ಗಯೆ ಈ ಕವನ ಸಂಕಲನಕ್ಕೆ 2024 ಪ್ರತಿಷ್ಠಿತ ಕೇಂದ್ರ ಅಕಾಡೆಮಿ ಯುವ ಪುರಸ್ಕಾರ ಲಭಿಸಿದೆ. ರಣಬೀರ್ ಸಿಂಗ್ ಇವರಿಂದ ಮೂಲ ಪಂಜಾಬಿ ಕವಿತೆಯನ್ನು ಕೇಳೋಣ. ਕਵਿਤਾ ਦਾ ਸਿਰਲੇਖ ਹੈ ਖਤ ਜੋ ਲਿਖਣੋਂ ਰਹਿ ਗਏ। ਮੈਂ ਉਹਨਾਂ ਦਿਨਾਂ 'ਚ ਬਹੁਤ ਮਸਰੂਫ ਸਾਂ, ਲਿਖ ਨਹੀਂ ਸਕਿਆ ਤੈਨੂੰ ਖਤ। ਮੈਂ ਉਹਨਾਂ ਦਿਨਾਂ 'ਚ ਬਹੁਤ ਮਸਰੂਫ ਸਾਂ, ਲਿਖ ਨਹੀਂ ਸਕਿਆ ਤੈਨੂੰ ਖਤ। ਬਹੁਤ ਵਾਰ ਉਜ਼ਰ ਕੀਤਾ ਕੋਈ ਬੋਲ ਬੋਲਾਂ ਸ਼ਬਦ ਘੜਾਂ, ਬਹੁਤ ਵਾਰ ਉਜ਼ਰ ਕੀਤਾ ਕੋਈ ਬੋਲ ਬੋਲਾਂ ਸ਼ਬਦ ਘੜਾਂ। ਪਰ ਸ਼ਬਦ ਘੜਨ ਦੀ ਰੁੱਤੇ ਪਹੁੰਚ ਗਿਆ ਕੰਨ ਬਣਾਉਣ ਗੋਰਖ ਦੇ ਟਿੱਲੇ। ਗਲੀ ਗਲੀ ਘੁੰਮਿਆ ਭਟਕਿਆ ਪਾਟੇ ਕੰਠੀ ਕਰਵਾਉਣ ਜਾਂ ਮੁੰਦਰਾਂ ਦਾ ਮੇਚ ਕਰਵਾਉਣ. ಕವಿಯು ಪ್ರೀತಿ ಪಾತ್ರರಿಗೆ ಬರೆಯಲು ಉದ್ದೇಶಿಸಿದ ಪತ್ರಗಳು ಸಾಧ್ಯವಾಗದೆ ಹೋದ ಬಗ್ಗೆ ವಿಷಾದ ಕವಿತೆಯಲ್ಲಿ ಮಡುಗಟ್ಟಿದೆ. ಕವಿಯು ಜೀವನದ ವಿವಿಧ ಘಟನೆಗಳಲ್ಲಿ ಸಿಲುಕಿ ತನ್ನ ಪ್ರೀತಿಯ ಭಾವನೆಗಳನ್ನು ವ್ಯಕ್ತಪಡಿಸಲು ಸಮಯ ಅಥವಾ ಅವಕಾಶ ಸಿಗಲಿಲ್ಲ ಎಂಬ ಪಶ್ಚಾತ್ತಾಪ ಕವಿತೆಯ ಭಾವವಾಗಿದೆ. ಮೂಲ ಪಂಜಾಬಿ ಕವಿತೆಯನ್ನು ಕನ್ನಡಕ್ಕೆ ಅನುವಾದಿಸಿದವರು ಡಾಕ್ಟರ್ ಚಾಂದಿನಿ ಖಲೀದ್, ಚಿತ್ರದುರ್ಗ. ಕವಿತೆಯ ಶೀರ್ಷಿಕೆ ರಣಧೀರ್ ಬರೆಯದೇ ಉಳಿದ ಪತ್ರಗಳು. ಆ ದಿನಗಳಲ್ಲಿ ನಾನು ತುಂಬ ನಿರತನಾಗಿದ್ದೆ. ನಿಮಗೆ ಪತ್ರ ಬರೆಯಲು ಸಾಧ್ಯವಾಗಲೇ ಇಲ್ಲ, ನಿಮಗೆ ಪತ್ರ ಬರೆಯಲು ಸಾಧ್ಯವಾಗಲೇ ಇಲ್ಲ. ಎಷ್ಟೋ ಬಾರಿ ಮಾತುಗಳನ್ನಾಡಲು ಪದಗಳನ್ನು ರಚಿಸಲು ಪ್ರಯತ್ನಿಸಿದ್ದೆ, ಎಷ್ಟೋ ಬಾರಿ ಮಾತುಗಳನ್ನಾಡಲು ಪದಗಳನ್ನು ರಚಿಸಲು ಪ್ರಯತ್ನಿಸಿದ್ದೆ. ಆದರೆ ಸಾಧ್ಯವಾಗಲೇ ಇಲ್ಲ, ನಿಮಗೆ ಪತ್ರ ಬರೆಯಲು ಸಾಧ್ಯವಾಗಲೇ ಇಲ್ಲ. ಪದಗಳನ್ನು ರಚಿಸುವ ಯುಗದಲ್ಲಿ ಗೋರಖನ ದಿಬ್ಬವನ್ನು ತಲುಪಿ ಕರ್ಣವೇಧನ ಮಾಡಿಸಲು ಬೀದಿ ಬೀದಿ ಅಲೆದು ದಾರಿ ತಪ್ಪಿದ್ದೆ, ಬೀದಿ ಬೀದಿ ಅಲೆದು ದಾರಿ ತಪ್ಪಿದ್ದೆ. ನನ್ನ ಹರಿದ ಕಿವಿಯನ್ನು ಸರಿಪಡಿಸಲು, ನನ್ನ ಹರಿದ ಕಿವಿಯನ್ನು ಸರಿಪಡಿಸಲು. ಅದೇನೇ ಇರಲಿ, ತುಂಬ ವ್ಯಸ್ತನಾಗಿದ್ದೆ. ಪ್ರೀತಿಯನ್ನು ಧ್ಯಾನವಾಗಿ ಪರಿವರ್ತಿಸಲು ಮತ್ತು ಧ್ಯಾನವನ್ನು ಪ್ರೀತಿಯಾಗಿ ರೂಪಿಸಲು ತುಂಬ ವ್ಯಸ್ತನಾಗಿದ್ದೆ. ಪ್ರೀತಿಯನ್ನು ಧ್ಯಾನವಾಗಿ ಪರಿವರ್ತಿಸಲು ಮತ್ತು ಧ್ಯಾನವನ್ನು ಪ್ರೀತಿಯಾಗಿ ರೂಪಿಸಲು ತುಂಬ ವ್ಯಸ್ತನಾಗಿದ್ದೆ. ಮುಂದಿನ ಬಾರಿ ಎಚ್ಚರವಾದಾಗ ನನ್ನ ಬಳಿ ನೀರು ತುಂಬಿದ ಚೀಲವಿತ್ತು. ಬಾಬಾ ಗನಯ್ಯ ಗಾಯಗೊಂಡವರ ಬಾಯಾರಿಕೆಯನ್ನು ನೀಗಿಸುತ್ತಿದ್ದರು. ನಾನು ದೂರದಲ್ಲಿ ಮಲಗಿದ್ದೆ. ಸ್ನೇಹಿತರು ಶತ್ರುಗಳನ್ನು ಎಣಿಸುತ್ತಿದ್ದೆ. ಕೂಡಿಸಿ ಕಳೆಯುವ ಲೆಕ್ಕಾಚಾರದಲ್ಲಿ ನನ್ನ ಪತ್ರಗಳ ಕಾರ್ವಾನ್ ಗಾಡಿ ನಿಂತೇ ಹೋಗಿತ್ತು. ಭರವಸೆಯನ್ನು ಬಿಡಲಿಲ್ಲ. ಸಮಯ ಕಳೆಯುತ್ತಾ ಹೋಯಿತು. ಹೇಗೋ ನನ್ನನ್ನು ನಾನೇ
ಎಳೆದುಕೊಂಡು ಬಂದೆ ನಿಮ್ಮ ಬಾಗಿಲಿನವರೆಗೆ. ನನ್ನನ್ನು ನಾನೇ ಎಳೆದುಕೊಂಡು ಬಂದೆ ನಿಮ್ಮ ಬಾಗಿಲಿನವರೆಗೆ. ನಿಮಗೆ ಪತ್ರ ಬರೆಯಲು ಸಾಧ್ಯವಾಗಲೇ ಇಲ್ಲ. ನಿಮಗೆ ಪತ್ರ ಬರೆಯಲು ಸಾಧ್ಯವಾಗಲೇ ಇಲ್ಲ. ಬೆರಗಾದೆ ರಸ್ತೆಯ ವೈಭವವನ್ನು ಕಂಡು ಕಣ್ಣು ಕುಕ್ಕುತ್ತಿತ್ತು. ಸಿಕ್ಕಿಕೊಂಡಿದ್ದೆ ಕುರುಡು ಜನಸಮೂಹಕ್ಕೆ. ಹೊರಟಿತ್ತದು ಯಾವುದೋ ಮನೆಯನ್ನು ಧರೆಗುರುಳಿಸಲು, ಮಹಿಳೆಯ ಮೇಲೆ ಅತ್ಯಾಚಾರವನ್ನೆಸಗಲು, ಮಕ್ಕಳನ್ನು ಅನಾಥರನ್ನಾಗಿ ಮಾಡಲು. ನನ್ನ ತಪ್ಪು ಇಷ್ಟೇ. ಕೇವಲ ಜನರ ಗುಂಪಿನೊಂದಿಗೆ ನಡೆದೇ ಬಿಟ್ಟೆ ನಾನು. ಇಲ್ಲದಿದ್ದರೆ ಖಂಡಿತ ಬರೆಯುತ್ತಿದ್ದೆ ಪತ್ರ ನಿಮಗೆ, ಬರೆಯುತ್ತಿದ್ದೆ ಪತ್ರ ನಿಮಗೆ. ಸ್ವಲ್ಪ ದೂರ ಬಂದು ಆಳವಾಗಿ ಯೋಚಿಸಿದೆ. ಇದೇ ಸರಿಯಾದ ಅವಕಾಶ ಶಬ್ದ ವರ್ಣನೆಗೆ ಎಂದು. ಹಠಾತ್ ನನ್ನ ಕೈಗಳು ನನ್ನ ಕುತ್ತಿಗೆಗೆ ಕುಣಿಕೆಯಾದವು. ಮತ್ತು ಉರಿಯುತ್ತ ಪ್ರಜ್ವಲಿಸುತ್ತ ಬೂದಿಯಾದವು. ನನ್ನೊಂದಿಗೆ ಅನೇಕರು ಸಹ ತಮ್ಮ ಮಾತುಗಳನ್ನು ಕಳೆದುಕೊಂಡರು. ನಿಮ್ಮ ದೂರನ್ನು ಶಿರಸಾವಹಿಸುತ್ತೇನೆ. ನನ್ನ ಕ್ಷಮೆಯನ್ನು ಸ್ವೀಕರಿಸಿ ಎಂದೇ ಆಶಿಸುವೆ ನಾನು. ಶತಮಾನದ ಈ ವರ್ಷದಲ್ಲಿ ನಾನು ಅಂತಿಮವಾಗಿ ಬರೆಯಬಹುದು ಬರೆಯದೆ ಉಳಿದು ಹೋದ ಪತ್ರಗಳನ್ನು. ಹೊಸ ಭರವಸೆಗಳ ಹೊಮ್ಮಿಸಿವೆ. ಈಗ ಶಿಬು ಸರೇನ್ ಅವರ ಮೂಲ ಸಂತಾಲಿ ಕವಿತೆಯನ್ನು ಕೇಳೋಣ. The title of my poem is Ente Raho. Dharti ayodoi jarawakan. Rehe rehe ruotei gerang jongkan. Ontor tala unia homor ajomokkan. Ente Raho. Dari dere baha sharokkan. Guju rina botor gurlau baraikan. হর যজম তেজকো কামসাও বারাইকান বতর জ্বালা ದಿಶಂ ಹೊರಕೋ ಲುಕು ಲುಕುತೊಕ್ಕಾನ್. ಶಿಬು ಸರೇನ್ ಅವರ ಶಿಕ್ಷಣದ ಬಗ್ಗೆ ಹೇಳುವುದಾದರೆ, ಆಂಗ್ಲ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದರು. ಹಾಗೆ ಸಂತಾಲಿ ಭಾಷೆಯಲ್ಲಿ ಡಿಪ್ಲೊಮಾ ಕೂಡ ಮಾಡಿದ್ದರು. ಮುಂದೆ ಪ್ರೌಢಶಾಲಾ ಶಿಕ್ಷಕರಾಗಿ ವೃತ್ತಿಯನ್ನು ಪ್ರಾರಂಭಿಸಿದರು. ತಮ್ಮ ಸಾಹಿತ್ಯ ಆಸಕ್ತಿಯಲ್ಲಿ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಶಿಬು ಸರೇನ್ ಅವರು ತಮ್ಮ ವೃತ್ತಿಯೊಂದಿಗೆ ಸಮಾಜೋನ್ಮುಖ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಸಂತಾಲಿ ಭಾಷೆಯ ಬಕ್ಜಲು ಎಂಬ ಪತ್ರಿಕೆಯ ಸಂಪಾದಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸಂತಾಲಿ ಭಾಷೆಯ ಕವಿ ಶಿಬು ಸೊರೇನ್ ಅವರ ಕವನ ಫಿರ್ಬಿ ಕನ್ನಡ ರೂಪಾಂತರ ಡಾಕ್ಟರ್ ಗೀತಾ ಎಚ್ ತಳವಾರ್. ಹನುಮಂತಪ್ಪ ತಳವಾರ್ ಹಾಗೂ ದ್ಯಾಮವ್ವ ದಂಪತಿಗಳ ಸುಪುತ್ರಿಯಾಗಿರುವ ಡಾಕ್ಟರ್ ಗೀತಾ ಎಚ್ ತಳವಾರ್ ಅವರು 1983ರ ಏಪ್ರಿಲ್ 29ರಂದು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಹೀರೂರು ಗ್ರಾಮದಲ್ಲಿ ಜನಿಸಿದರು. ಪ್ರಾಥಮಿಕ ಶಿಕ್ಷಣವನ್ನು ಹೀರೂರು ಶಾಲೆಗಳಲ್ಲಿ ಪೂರೈಸಿದ ಇವರು ಹಿಂದಿಯಲ್ಲಿ ಸ್ನಾತಕೋತ್ತರ ಹಾಗೂ ಪಿಎಚ್ಡಿ ಪದವೀಧರರು. ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ ನೆಟ್ ಇದರಲ್ಲಿ ಉತ್ತೀರ್ಣರಾದ ಡಾಕ್ಟರ್ ಗೀತಾ ಎಚ್ ತಳವಾರ್ ಅವರು 2017ರಲ್ಲಿ ಕಾರವಾರದ ಸರ್ಕಾರಿ ಕಲಾ ಮತ್ತು ವಿಜ್ಞಾನ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ನಿಯುಕ್ತರಾದರು. ಕನ್ನಡ, ಹಿಂದಿ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ಸಮರ್ಥವಾಗಿ ನಿರ್ವಹಿಸುವ ಇವರು ಅನುವಾದಕರಾಗಿ ಸಾಕಷ್ಟು ಕಾರ್ಯವನ್ನ ನಡೆಸುತ್ತಿದ್ದಾರೆ. ಕವನದ ಶೀರ್ಷಿಕೆ ನಿಲ್ಲದ ಬದುಕು. ಭೂತಾಯಿ ಇಂದು ಬಳಲುತ್ತಿದ್ದಾಳೆ, ಜ್ವರದ ತಾಪದಿಂದ ಅವಳು ನರಳುತ್ತಿದ್ದಾಳೆ. ಭೂತಾಯಿ ಇಂದು ಬಳಲುತ್ತಿದ್ದಾಳೆ, ಜ್ವರದ ತಾಪದಿಂದ ಅವಳು ನರಳುತ್ತಿದ್ದಾಳೆ. ಅವಳ ಹೃದಯದಿಂದ ಗೋಳಾಟದ ಧ್ವನಿ ಕೇಳಿಬರುತ್ತಿದೆ. ಆದರೂ ಕೊಂಬೆ ರಂಬೆಗಳ ಮೇಲೆ ಹೂವುಗಳು ಅರಳುತ್ತಿವೆ. ಕೊಂಬೆ ರಂಬೆಗಳ ಮೇಲೆ ಹೂವುಗಳು ಅರಳುತ್ತಿವೆ. ಸಾವಿನ ಭಯ ಸುತ್ತಲೂ ಆವರಿಸಿದೆ. ಭಯಾನಕ ಕ್ರಿಮಿ ಕೀಟಗಳು ತಾಂಡವಾಡುತ್ತಿವೆ. ಸಾವಿನ ಭಯ ಸುತ್ತಲೂ ಆವರಿಸಿದೆ. ಭಯಾನಕ ಕ್ರಿಮಿ ಕೀಟಗಳು ತಾಂಡವಾಡುತ್ತಿವೆ. ಸಾವಿನ ಭಯದಿಂದ ಜನರು ಕಂಪಿಸುತ್ತಿದ್ದಾರೆ. ಆದರೂ ರೆಂಬೆ ಕೊಂಬೆಗಳ ಮೇಲೆ ಹಕ್ಕಿಗಳು ಹಾಡುತ್ತಿವೆ. ರೆಂಬೆ ಕೊಂಬೆಗಳ ಮೇಲೆ ಹಕ್ಕಿಗಳು ಹಾಡುತ್ತಿವೆ. ಅಧಿಕಾರಶಾಹಿ ಗಲಭೆಗಳ ಬೆಂಕಿ ಹತ್ತಿ ಉರಿಯುತ್ತಿದೆ.
ಮಾರಕ ಆಯುಧಗಳನ್ನು ಹಿಡಿದು ದಂಗೆಕೋರರು ಸುತ್ತುವರೆದಿದ್ದಾರೆ. ಅಧಿಕಾರಶಾಹಿ ಗಲಭೆಗಳ ಬೆಂಕಿ ಹತ್ತಿ ಉರಿಯುತ್ತಿದೆ. ಮಾರಕ ಆಯುಧಗಳನ್ನು ಹಿಡಿದು ದಂಗೆಕೋರರು ಸುತ್ತುವರೆದಿದ್ದಾರೆ. ಯಾರ ಮೇಲೆ ಯಾರಿಗೂ ನಂಬಿಕೆ ಇಲ್ಲವಾಗಿದೆ ಇಂದು. ಆದರೂ ಪೂರ್ವದಲ್ಲಿ ಸೂರ್ಯ ಉದಯಿಸುತ್ತಿದ್ದಾನೆ ಎಂದಿನಂತೆ. ಪೂರ್ವದಲ್ಲಿ ಸೂರ್ಯ ಉದಯಿಸುತ್ತಿದ್ದಾನೆ ಎಂದಿನಂತೆ. ಆಗಸದಲ್ಲಿ ದಟ್ಟೈಸಿದ ಕರಿ ಮೋಡಗಳು, ಗುಡುಗು ಸಿಡಿಲುಗಳಿಂದ ಆವರಿಸಿದ ಕಗ್ಗತ್ತಲು. ಆಗಸದಲ್ಲಿ ದಟ್ಟೈಸಿದ ಕರಿ ಮೋಡಗಳು, ಗುಡುಗು ಸಿಡಿಲುಗಳಿಂದ ಆವರಿಸಿದ ಕಗ್ಗತ್ತಲು ಮರೆ ಮಾಚಿದೆ ಎಲ್ಲವನ್ನೂ. ಜಗತ್ತಿನ ತುಂಬೆಲ್ಲ ಜನರು ದಿಕ್ಕು ತೋಚದಂತೆ ಅಲೆದಾಡುತ್ತಿದ್ದಾರೆ. ಆದರೂ ಗ್ರಹ ನಕ್ಷತ್ರಗಳು ಉದಯಿಸುತ್ತವೆ. ಗ್ರಹ ನಕ್ಷತ್ರಗಳು ಉದಯಿಸುತ್ತವೆ. ಜನರ ಆವಾಸಗಳು ಭೂಕಂಪನದಿಂದ ಬಿದ್ದು ಹೋಗಿವೆ. ಅಮಾಯಕ ಜನರೆಷ್ಟೋ ಪ್ರಾಣ ಚೆಲ್ಲಿದ್ದಾರೆ. ಜನರ ಆವಾಸಗಳು ಭೂಕಂಪನದಿಂದ ಬಿದ್ದು ಹೋಗಿವೆ. ಅಮಾಯಕ ಜನರೆಷ್ಟೋ ಪ್ರಾಣ ಚೆಲ್ಲಿದ್ದಾರೆ. ಅಯ್ಯೋ, ಅದೆಷ್ಟೋ ಮುಗ್ಧ ಮಕ್ಕಳು ಅನಾಥರಾಗಿದ್ದಾರೆ. ಆದರೂ ಹೊಲದ ಇಲಿಗಳು ತುಂಬುತ್ತಿವೆ ಧಾನ್ಯಗಳನ್ನು ತಮ್ಮ ಬಿಲಗಳಲ್ಲಿ. ಹೊಲದ ಇಲಿಗಳು ತುಂಬುತ್ತಿವೆ ಧಾನ್ಯಗಳನ್ನು ತಮ್ಮ ಬಿಲಗಳಲ್ಲಿ. ಹಿಂಸೆ, ಸಾವು, ಗಲಭೆ ಎಲ್ಲವೂ ಜಗತ್ತಿನಲ್ಲಿ. ದುಃಖ, ಸಂಕಟ, ಅಳು ಹಳ್ಳಿಯ ಮನೆಗಳಲ್ಲಿ. ಹಿಂಸೆ, ಸಾವು, ಗಲಭೆ ಎಲ್ಲವೂ ಜಗತ್ತಿನಲ್ಲಿ. ದುಃಖ, ಸಂಕಟ, ಅಳು ಹಳ್ಳಿಯ ಮನೆಗಳಲ್ಲಿ. ಆದರೂ ಯುವ ಪ್ರೇಮಿಗಳು ಪ್ರೀತಿಸುತ್ತಾರೆ ಸಂದು ಗೊಂದುಗಳಲ್ಲಿ ಸಮಾಜಕ್ಕೆ ಕಾಣದಂತೆ. ಯುವ ಪ್ರೇಮಿಗಳು ಪ್ರೀತಿಸುತ್ತಿದ್ದಾರೆ ಸಂದು ಗೊಂದುಗಳಲ್ಲಿ ಸಮಾಜಕ್ಕೆ ಕಾಣದಂತೆ. ಸಂಸ್ಕೃತದಿಂದ ಹಿಂದಿಯವರೆಗೆ ಹಲ ಭಾಷೆಗಳಲ್ಲಿ ಕವಿತೆಗಳು. ಅಶೋಕ್ ಜಮ್ನಾನಿ ಅವರು ಸಿಂಧಿ ಹಾಗೂ ಹಿಂದಿ ಭಾಷೆಗಳ ಜನಪ್ರಿಯ ಕವಿ. ಅನೇಕ ಕವನ ಸಂಕಲನಗಳು ಸೇರಿದಂತೆ ಒಟ್ಟು 11 ಕೃತಿಗಳನ್ನು ರಚಿಸಿರುವ ಇವರು ಅನೇಕ ಬಹುಮಾನಗಳಿಗೆ ಪಾತ್ರರಾಗಿದ್ದಾರೆ. ಮಧ್ಯಪ್ರದೇಶದ ಸಾಹಿತ್ಯ ಅಕಾಡೆಮಿಯ ಅನೇಕ ಪುರಸ್ಕಾರಗಳನ್ನು ಪಡೆದಿರುವ ಇವರು ಕೇಂದ್ರ ಸರ್ಕಾರದ ಅರಣ್ಯ ಹಾಗೂ ಪರಿಸರ ಮಂತ್ರಾಲಯದ ಪ್ರಶಸ್ತಿಯನ್ನು ಗಳಿಸಿದ್ದಾರೆ. ಈಗ ಇವರ ಮೂಲ ಸಿಂಧಿ ಕವಿತೆಯನ್ನು ಕೇಳೋಣ. मेरी कविता का शीर्षक है वारिस। हुन मिट्टी जा वारिस आयूं, हुन धरती जा वारिस वारिस आयूं, हुन मिट्टी जा वारिस आयूं, हिकु ॾींहुं ईंदो पंहिंजी थींदी। हुन मिट्टी जा वारिस आयूं, हिकु ॾींहुं ईंदो पंहिंजी थींदी। पर सिंध खे असां विसारियूं कीअं, पर सिंध खे असां विसारियूं कीअं, आख़िर त असांजो अबाणो आहे। हुन धरती जा वारिस आहियूं, हुन सिंधड़ी जा वारिस आहियूं, हुन मिट्टी जा वारिस आहियूं. ಈ ಸಿಂಧಿ ಕವಿತೆಯನ್ನು ಕನ್ನಡಕ್ಕೆ ಅನುವಾದಿಸಿ ವಾಚಿಸಿರುವವರು ಡಾಕ್ಟರ್ ಪದ್ಮಿನಿ ನಾಗರಾಜು ಅವರು ಬೆಂಗಳೂರಿನವರಾಗಿದ್ದು, ಲೇಖಕಿಯಾಗಿ, ಕನ್ನಡ ಪ್ರಾಧ್ಯಾಪಕಿಯಾಗಿ, ಪ್ರಾಂಶುಪಾಲ ಹಾಗೂ ಸಂಘಟಕಿಯಾಗಿ ಅನೇಕ ಹುದ್ದೆಗಳಲ್ಲಿ ಕರ್ತವ್ಯಗಳನ್ನು ನಿರ್ವಹಿಸಿದ್ದಾರೆ. 18 ಪುಸ್ತಕಗಳನ್ನು ಪ್ರಕಟಿಸಿರುವ ಇವರು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ ರಾಜ್ಯದಾದ್ಯಂತ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಯಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಅನುವಾದಕಿಯಾಗಿ ಹಿಂದಿಯಿಂದ ಕನ್ನಡಕ್ಕೆ ಜಯಧವಲ ಕೃತಿಯನ್ನು ತಂದಿದ್ದಾರೆ. ಇವರಿಂದ ಈಗ ಮೂಲ ಸಿಂಧಿ ಕವಿತೆಯ ಕನ್ನಡ ಅನುವಾದವನ್ನು ಕೇಳೋಣ. ಕವಿತೆಯ ಶೀರ್ಷಿಕೆ ನಾವು ಆ ನೆಲದ ವಾರಸುದಾರರು. ನಾವು ಆ ನೆಲದ ವಾರಸುದಾರರು. ಮುಂದೊಂದು ದಿನ ಅದು ನಮ್ಮದಾಗಲಿದೆ. ಆ ಸಿಂಧನ್ನು ನಾವು ಮರೆಯುವುದೇಗೆ? ಅಲ್ಲಿ ನಮ್ಮ ಪೂರ್ವಜರ ಮನೆಯಿದೆ. ಭೂಮಿ ನಮ್ಮದಾಗಲಿಲ್ಲ, ಆದರೆ ಭೂಮಿಯ ಹೆಸರು ನಮ್ಮದು. ಅಗಲಿದವರನ್ನು ಮರೆಯುವುದು ಹೇಗೆ? ಕಳೆದುಕೊಂಡದ್ದೆಲ್ಲವೂ ನಮ್ಮದು. ನಾವು ಆ ಹೂವಿನ ಪರಿಮಳದಂತೆ. ಒಂದಲ್ಲ ಒಂದು ದಿನ ಅದು ನಮ್ಮದಾಗುತ್ತದೆ. ಹೂವಿನಿಂದ ಸುಗಂಧವನ್ನು ದೂರ ಮಾಡುವುದು ಹೇಗೆ? ಈ ಸಂಬಂಧಗಳೇ ಮರುಳು. ತುಂಡು ತುಂಡುಗಳಾಗಿ ಪ್ರತ್ಯೇಕಿಸಿ ಇದೂ ನನ್ನದು, ಅದೂ ನನ್ನದು. ಈಗ ಆ ಭೂಮಿಯೇ ಪರಕೀಯವಾಗಿದೆ. ಅಲ್ಲಿ ನನ್ನದೊಂದು ಮನೆಯಿದೆ. ಆ ಮನೆಯ ಬುನಾದಿಯೇ ಅಲ್ಲಿದೆ. ಮುಂದೊಂದು ದಿನ ಅದು ನನ್ನದಾಗುತ್ತದೆ.
ತಳಪಾಯವನ್ನು ನಾವು ಮರೆಯುವುದು ಹೇಗೆ? ಆ ಮನೆಯ ಪಾಲುದಾರಿಕೆ ಪುರಾತನದ್ದು. ಅದು ನಮಗೆ ಕಥೆಯಂತೆ ಕಾಣುತ್ತದೆ. ಅವೆಲ್ಲ ಪೂರ್ವಜರ ವಾಸ್ತವಗಳಾಗಿವೆ. ನಿಧಾನವಾಗಿ ನಾವೆಲ್ಲ ಮರೆಯುತ್ತಿದ್ದರೂ ಅವೆಲ್ಲವನ್ನೂ ನೆನಪಿಟ್ಟುಕೊಳ್ಳಬೇಕಿದೆ. ಒಂದೊಂದು ಗಾಯದ ವಾರಸುದಾರರು ನಾವು. ಅವು ಒಣಗಿದಂತೆ ಕಂಡರೂ ಹಸಿಯಾಗಿಯೇ ಇವೆ. ನಾವು ಈ ಗಾಯಗಳನ್ನು ಮರೆಯುವುದಾದರೂ ಹೇಗೆ? ಈ ನೋವಿಗೆ ಕೀವು ನೀರಿನ ಗುಳ್ಳೆಯೂ ಕಾರಣ. ನಾವು ಆ ಮಣ್ಣಿನ ವಾರಸುದಾರರು. ಮುಂದೊಂದು ದಿನ ಅದು ನಮ್ಮದಾಗುತ್ತದೆ. ಆದರೆ ಸಿಂಧ್ ಅನ್ನು ಮರೆಯುವುದು ಹೇಗೆ? ಅಲ್ಲಿ ನಮ್ಮ ಪೂರ್ವಜರ ಮನೆಯಿದೆ. ಎಲ್ಲ ಭಾಷೆಗಳ ಬಣ್ಣವ ಹೊತ್ತು. ಎ ಮುರುಗನ್ ಅವರು ತಮಿಳು ಕವಿ. ತಮಿಳುನಾಡು ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಸಹಾಯಕ ಅಭಿಯಂತರಾಗಿರುವ ಇವರು ಒಟ್ಟು 11 ಕೃತಿಗಳನ್ನು ರಚಿಸಿದ್ದು, ಇವುಗಳಲ್ಲಿ 9 ಕವನ ಸಂಕಲನಗಳಿವೆ. 16 ಪ್ರಶಸ್ತಿಗಳನ್ನು ಪಡೆದಿರುವ ಇವರು ತಿರುವಳ್ಳುವಾರ್ ಪ್ರಶಸ್ತಿ, ಭಾರತೀಯರ್ ಪ್ರಶಸ್ತಿ, ಭಾರತಿದಾಸನ್ ಪ್ರಶಸ್ತಿ ಮೊದಲಾದ ಬಹುಮುಖ್ಯ ಪ್ರಶಸ್ತಿಗಳನ್ನು ಕೂಡ ಪಡೆದಿದ್ದಾರೆ. ಇವುಗಳಲ್ಲದೆ ನಾಟಕ, ಕತೆ, ಪ್ರಬಂಧಗಳು ಹಾಗೂ ನಾಟಕ ನಿರ್ದೇಶನಗಳನ್ನು ಕೂಡ ಇವರು ಮಾಡಿದ್ದಾರೆ. ಈಗ ಇವರ ಮೂಲ ತಮಿಳು ಕವಿತೆಯನ್ನು ಕೇಳೋಣ. கவி தலைப்பு வையகத்தை வென்று வாழ்வோம். வையகத்தை வென்று வாழ்வோம். நல் ஆர்வ இளைஞரையே நாடி வந்தேன். நல் ஆர்வ இளைஞரையே நாடி வந்தேன். நம் நாட்டை நலமாக்க கவிதை தந்தேன். நம் நாட்டை நலமாக்க கவிதை தந்தேன். எல்லாமும் இந்தியாவில் இருந்த போதும் எல்லாமும் இந்தியாவில் இருந்த போதும் ஏனிங்கே எண்ணும் ஏற்றம் இல்லை ஓது. ಇದನ್ನು ಕನ್ನಡಕ್ಕೆ ಅನುವಾದಿಸಿ ಓದುವವರು ಡಾಕ್ಟರ್ ವಿ.ಎ. ಲಕ್ಷ್ಮಣ್. ಮೂಲತಃ ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಮೋಳೆ ಗ್ರಾಮದವರಾಗಿದ್ದು, ವೃತ್ತಿಯಲ್ಲಿ ಆಯುರ್ವೇದ ವೈದ್ಯರಾಗಿ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಕಥೆ, ಕವಿತೆ ಹಾಗೂ ಕಾದಂಬರಿ ಪ್ರಕಾರಗಳಲ್ಲಿ 10 ಕೃತಿಗಳು ಪ್ರಕಟವಾಗಿವೆ. ಇತ್ತೀಚೆಗೆ ಕಾಯಿನ್ ಬೂತ್ ಎಂಬ ಕವನ ಸಂಕಲನಕ್ಕೆ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಪುಸ್ತಕ ಬಹುಮಾನ ಪ್ರಾಪ್ತವಾಗಿದೆ. ಇವರಿಂದ ಈಗ ಮೂಲ ತಮಿಳು ಕವಿತೆಯ ಕನ್ನಡ ಅನುವಾದವನ್ನು ಕೇಳೋಣ. ಕವಿತೆಯ ಶೀರ್ಷಿಕೆ ಬನ್ನಿ ಈ ವಿಶ್ವವನ್ನು ಜಯಿಸೋಣ. ಓ ಉತ್ಸಾಹಿ ಯುವಕರೇ, ನಾನು ಬರುತ್ತೇನೆ. ನಮ್ಮ ಭೂಮಿಯನ್ನು ಹಾಡಿ ಹೊಗಳಲು ನಾನು ಬರುತ್ತೇನೆ ನನ್ನ ಕವಿತೆಯೊಂದಿಗೆ. ಈ ದೇಶದಲ್ಲಿ ಎಲ್ಲವೂ ಇರುವಾಗ ನಾವು ಏಕೆ ನಮ್ಮ ಗುರಿಯನ್ನು ಸಾಧಿಸಲಾಗುವುದಿಲ್ಲ? ನಾವೆಲ್ಲ ಒಟ್ಟಾಗಿ ಸಾಗೋಣ. ಅಸಮಾನತೆಯನ್ನು ನಾಶ ಮಾಡುವ ಏಕತೆಯನ್ನು ಹೊಂದೋಣ. ವಿಷಕಾರಿ ವಸ್ತುಗಳನ್ನು ನಾಶ ಮಾಡೋಣ. ಜವಾಬ್ದಾರಿಯಿಂದ ವರ್ತಿಸೋಣ. ಜ್ಞಾನ, ಕಲೆ ಮತ್ತು ತಂತ್ರಜ್ಞಾನವು ಬೆಳೆಯಲಿ. ನಾವು ನಮ್ಮ ಕಾಲಕ್ಕೆ ಸರಿಯಾಗಿ ಉಳಿಯೋಣ. ಎಲ್ಲೆಲ್ಲಿಯೂ ಅಜ್ಞಾನಿಗಳಿಲ್ಲದ ಸಮುದಾಯಗಳಿರಲಿ. ನಾವು ಸ್ಮಾರ್ಟ್ ಆಗಿ ಕೆಲಸ ಮಾಡುವ ಕುಶಾಗ್ರಮತಿಯನ್ನು ಹೊಂದೋಣ. ನಾವೆಲ್ಲ ಸಂಪನ್ಮೂಲಗಳನ್ನು ಸಮಾನವಾಗಿ ಹಂಚಿಕೊಳ್ಳೋಣ. ನಾವೆಲ್ಲ ಸಮಾನರು ಎಂದು ಒಪ್ಪಿಕೊಳ್ಳೋಣ. ಶತ್ರುವನ್ನು ಎದುರಿಸುವಾಗ ಧೈರ್ಯವನ್ನು ತೋರಿಸೋಣ. ನಾವು ಅಂತ್ಯವಿಲ್ಲದ ಧೈರ್ಯದೊಂದಿಗೆ ಮುಂದುವರಿಯೋಣ. ನಾವು ಪ್ರತಿಕೂಲತೆಯನ್ನು ಎದುರಿಸುವ ಧೈರ್ಯವನ್ನು ಹೊಂದೋಣ. ನಮ್ಮ ನೆರೆಯವರ ಮೂರ್ಖತನವನ್ನು ನಾವು ನಿಗ್ರಹಿಸೋಣ. ನಾವು ವಿವಿಧ ಕ್ಷೇತ್ರಗಳ ಜ್ಞಾನವನ್ನು ಅಧ್ಯಯನ ಮಾಡೋಣ. ನಾವು ಇಡೀ ವಿಶ್ವಕ್ಕೆ ಶಿಕ್ಷಣ ನೀಡುವ ವಿದ್ವಾಂಸರಾಗೋಣ. ನಮ್ಮ ಉತ್ತಮ ನಾಳೆಗಳಿಗಾಗಿ ವಿಶ್ವಶಾಂತಿಯನ್ನು ಬಯಸೋಣ. ನಮ್ಮ ಆಧ್ಯಾತ್ಮಿಕ ಶಕ್ತಿಯಿಂದ ವಿಶ್ವವನ್ನು ಆಕರ್ಷಿಸೋಣ. ನಾವೆಲ್ಲ ನಮ್ಮ ಸಹಜೀವಿಗಳೊಂದಿಗೆ ಪ್ರೀತಿ ಮತ್ತು ಕಾಳಜಿಯನ್ನು ಹಂಚಿಕೊಳ್ಳೋಣ. ನಾವು ನಮ್ಮ ಪರಂಪರೆಯ ಮಾರ್ಗದಲ್ಲಿ ನಡೆಯೋಣ. ನಮ್ಮ ನೈತಿಕತೆಯನ್ನು ಕಲಿಸುವ ಗ್ರಂಥಗಳಿರಲಿ, ನಮ್ಮ ಇತಿಹಾಸವನ್ನು ಸುಂದರವಾಗಿ ಹೇಳುವ ಗ್ರಂಥಗಳಿರಲಿ, ನಕ್ಷತ್ರಗಳನ್ನು ನಿಖರವಾಗಿ ಅಧ್ಯಯನ ಮಾಡುವ ಗ್ರಂಥಗಳಿರಲಿ, ಖಗೋಳಶಾಸ್ತ್ರದ ಬಗ್ಗೆ ಮಾತನಾಡುವ ಗ್ರಂಥಗಳಿರಲಿ. ಶಾಂತಿಯನ್ನು ಕಾಪಾಡುವ ಉದಾತ್ತ ಗುರಿಯು ಭೂಮಿಗಳ ನಡುವೆ ಉತ್ತಮ ಸಂಬಂಧಗಳನ್ನು ಬೆಳೆಸಲಿ. ನಮ್ಮ ಪರಿಣಿತಿಯನ್ನು ಪ್ರದರ್ಶಿಸಲು ತಂತ್ರಜ್ಞಾನವಿರಲಿ. ನಮ್ಮ ಕನಸುಗಳನ್ನು ಅನುಸರಿಸಲು ನಮ್ಮಲ್ಲಿ ದೃಢ ನಿರ್ಧಾರವಿರಲಿ. ಈ ಭೂಮಿಯಲ್ಲಿ ಶಾಶ್ವತ ನದಿಗಳು ಹರಿಯುತ್ತವೆ. ಈ ಭೂಮಿಯು ಪರ್ವತಗಳು ಮತ್ತು ಪುಣ್ಯಕ್ಷೇತ್ರಗಳಿಂದ ಆಶೀರ್ವದಿತವಾಗಿದೆ. ಈ ಭೂಮಿಯು ಸಮುದ್ರದಿಂದ ಸುತ್ತುವರೆದಿದೆ. ಈ ಭೂಮಿಯಲ್ಲಿ ಅನೇಕ ಮಹಾನ್ ಆತ್ಮಗಳು ಜನಿಸಿವೆ. ಈ ಭೂಮಿಯಲ್ಲಿ ಆಳುವವರು ಮತ್ತು ಆಳಿಸಿಕೊಳ್ಳುವವರು ಸಾಮರಸ್ಯದಿಂದ ವಾಸಿಸಿದ್ದಾರೆ.
ಈ ಭೂಮಿಯು ಕರುಣೆಯಿಂದ ಬೆಳೆಯುತ್ತದೆ. ಈ ಭೂಮಿಯು ಗಾಂಧಿ ಮತ್ತು ಬುದ್ಧನನ್ನು ಕಂಡಿದೆ. ಈ ಭೂಮಿಯು ಧರ್ಮ, ಪ್ರೀತಿ ಮತ್ತು ಕೌಶಲ್ಯದ ಭೂಮಿ. ಇದು ನಮ್ಮ ಮಾತೃಭೂಮಿ. ಈ ಭೂಮಿಯು ಕರುಣೆಯನ್ನು ನೀಡಿದೆ ಮತ್ತು ಅದರ ತತ್ವಗಳಿಂದ ಬಾಳುತ್ತದೆ. ಈ ಭೂಮಿಯು ದೇವಸ್ಥಾನಗಳು ಮತ್ತು ಕಲೆಯಿಂದ ಆಶೀರ್ವದಿತವಾಗಿವೆ. ಇದನ್ನು ತಿಳಿದು, ಓ ಯುವಕರೇ, ಒಟ್ಟಾಗಿ ಬನ್ನಿ. ಬಲವಾದ ಬಾಹುಗಳೊಂದಿಗೆ ಆಕಾಶ ಮತ್ತು ಪರ್ವತಗಳನ್ನು ಶೋಧಿಸಿ ನಮ್ಮ ಸಿಂಹಗರ್ಜನೆಗಳಿಂದ ಅವುಗಳನ್ನು ಲಘುವಾಗಿಸೋಣ. ಕಂಪ್ಯೂಟರ್ ಯುಗ ಹೋದರೂ ಪರವಾಗಿಲ್ಲ ಮತ್ತು ಕಲಿಯುಗವು ಬಂದರೂ ಪರವಾಗಿಲ್ಲ. ನಾವು ವ್ಯಾಪಾರದ ವಿಶ್ವವನ್ನು ವಶಪಡಿಸಿಕೊಳ್ಳೋಣ. ನಾವು ನಮ್ಮ ಅಂತ್ಯವಿಲ್ಲದ ಬುದ್ಧಿವಂತಿಕೆಯಿಂದ ಆಕಾಶವನ್ನು ವಶಪಡಿಸಿಕೊಳ್ಳೋಣ. ಒಗ್ಗಟ್ಟಾಗಿ ಸೇವೆಗೈಯುತ್ತಾ ಪ್ರಯಾಣಿಸೋಣ. ನಾವು ವಿವೇಕದ ಮಾರ್ಗದಲ್ಲಿ ನಡೆಯೋಣ. ನಾವು ವಯಸ್ಸು ಮತ್ತು ಅಶಕ್ತತೆಯನ್ನು ನಾಶ ಮಾಡುವ ಅಮೃತವನ್ನು ಕುಡಿಯೋಣ. ನಾವು ಸಮಾನತೆಯ ತತ್ವವನ್ನು ಶ್ಲಾಘಿಸೋಣ. ನಮ್ಮ ಯುವಕರು ಬಲದಲ್ಲಿ ಬೆಳೆದರೆ ವಿಶ್ವವು ನಮ್ಮ ಮುಂದೆ ಬಾಗುತ್ತದೆ. ಕಲಾಂ ಅವರ ಕನಸುಗಳನ್ನು ಅನುಸರಿಸೋಣ. ನಮ್ಮ ಬುದ್ಧಿವಂತಿಕೆಯು ವಿಶ್ವದಾದ್ಯಂತ ಹರಡಲಿ. ನಮ್ಮ ಚತುರತೆ ವಿಶ್ವವ್ಯಾಪಿಯಾಗಲಿ. ವಿಶ್ವವು ನಮ್ಮ ವೈಭವವನ್ನು ಹಾಡುತ್ತದೆ. ನಾವು ವಿಶ್ವವನ್ನು ಮಹಾಶಕ್ತಿಯಾಗಿ ವಶಪಡಿಸಿಕೊಳ್ಳೋಣ. ಬನ್ನಿ ಓ ಯುವಕರೇ, ನಾವು ಸಾರ್ವಭೌಮ ಶಕ್ತಿಯೊಂದಿಗೆ ಆಳೋಣ. ಏಕತೆ ಭ್ರಾತೃತ್ವವ ಸಾರುತ್ತಲಿ ನಾಡಿನ ಕೀರ್ತಿಯ ಮೆರೆಯುತ್ತಿವೆ. ನಂದಿನಿ ಸಿದ್ಧಾರೆಡ್ಡಿ ಇವರು ತೆಲುಗು ಕವಿ. 10 ಕವನ ಸಂಕಲನಗಳು, 1 ಕಥಾ ಸಂಕಲನ, 3 ಪ್ರಬಂಧ ಸಂಕಲನಗಳು ಸೇರಿದಂತೆ 17 ಕೃತಿಗಳನ್ನು ರಚಿಸಿರುವ ಇವರು ತೆಲುಗು ವಿಶ್ವವಿದ್ಯಾಲಯದ ಪ್ರಶಸ್ತಿಯೂ ಸೇರಿದಂತೆ 16 ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಈಗ ಇವರಿಂದ ಮೂಲ ತೆಲುಗು ಕವಿತೆಯ ವಾಚನ. ಶೀರ್ಷಿಕ ಮೆರ್ಸಿ ವಾಲ್, దయాకి దీవార్. అక్కర్లేని వస్తువులిక్కడ వదిలి వెళ్ళండి. అక్కర్లేని వస్తువులిక్కడ వదిలి వెళ్ళండి. చెవులేమో గాని గోడకు జాలి వేలాడుతుంది. చెవులేమో గాని గోడకు జాలి వేలాడుతుంది. వెన్నంత ఆర్ద్రంగా, పేగంత ప్రేమగా, బాధ్యతగా ఒక వాక్యం చూపుల్ని తడుముతుంది. ఒక వాక్యం చూపుల్ని తడుముతుంది. ಕವಿಯತ್ರಿ ನಂದಿನಿ ಸಿದ್ದಾರೆಡ್ಡಿಯವರು ಬರೆದ ಕರುಣೆಯ ಗೋಡೆ ಕವಿತೆಯನ್ನು ಕನ್ನಡಕ್ಕೆ ಅನುವಾದಿಸಿದವರು ರಾಯಚೂರಿನ ಡಾಕ್ಟರ್ ರಮೇಶ್ ಅರೌಲಿಯವರು. ಮೂಲತಃ ಅಸ್ಕಿಆಳ್ ಗ್ರಾಮದವರಾದ ಡಾಕ್ಟರ್ ರಮೇಶ್ ಅರೌಲಿಯವರು ಎಳೆಯ ಪಾಪದ ಹೆಸರು ನಿಮ್ಮಿಚ್ಛೆಯಂತೆ ಇಟ್ಟುಕೊಳ್ಳಿ, ಜುಲಿಮೆ ಬಿಡು ಸಾಕು ಈ ಕೇಡುಗಾಲಕ್ಕಿಷ್ಟು ಈ ಕವನ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ಜೊತೆಗೆ ಬಂಡಾಯದ ಬೋಳೆ ಬಂಡಪ್ಪ, ರಾಯಚೂರಿನ ದಲಿತ ಬಂಡಾಯದ ಚಳುವಳಿಗಾರರ ಬದುಕಿನ ಚಿತ್ರಣ, ಮೈದಾನ ತೆಲುಗಿನ ಗುಡಿಪಾಟಿ ವೆಂಕಟಚಲಮರವರ ಕನ್ನಡ ಅನುವಾದ, ಟ್ಯಾಬ್ಲೆಟ್ ಪತ್ರಿಕೋದ್ಯಮ ಮತ್ತು ಮಧುಬಾಲ ಬೆಳ್ಳಿ ಪರದೆಗೆ ಕಾಲ ಬರದ ಕಾಗದ, ಹಿಂದಿ ಸಿನಿಮಾ ನಟಿ ಮಧುಬಾಲ ಜೀವನ ಕಥನ ಇವು ಪ್ರಕಟಿತ ಪುಸ್ತಕಗಳು. ಇವರಿಗೆ ಕರ್ನಾಟಕ ಸಂಘದ ಡಾಕ್ಟರ್ GS ಶಿವರುದ್ರಪ್ಪ ಕಾವ್ಯ ಪ್ರಶಸ್ತಿ ಮತ್ತು ಡಾಕ್ಟರ್ ಪೂತಿನ ಕಾವ್ಯ ನಾಟಕ ಪುರಸ್ಕಾರ ಮತ್ತು ಬಿಡಿಗವಿತೆ ಸ್ಪರ್ಧೆಗಳಲ್ಲಿ ಬಹುಮಾನ ಲಭಿಸಿವೆ. ಲಂಕೇಶ್ ಪತ್ರಿಕೆ ಕುರಿತ ಅಧ್ಯಯನಕ್ಕೆ PhD ಪದವಿಯನ್ನು ಪಡೆದಿದ್ದಾರೆ. ಸದ್ಯ ದೆಹಲಿ ವಿಶ್ವವಿದ್ಯಾಲಯದ ಕಮಲಾ ನೆಹರು ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕವಿತೆಯ ಶೀರ್ಷಿಕೆ ಕರುಣೆಯ ಗೋಡೆ. ಅಗತ್ಯ ಇಲ್ಲದ ಸರಕು ಇಲ್ಲಿ ಬಿಟ್ಟು ಹೋಗಿ. ಕಿವಿಯೇನೋ ತಿಳಿಯದು, ಆದರೆ ಗೋಡೆಗೆ ದಯೆ ನೇತಾಡುತ್ತಿದೆ. ಬೆನ್ನಂತೆ ಆರ್ದ್ರತೆಯಿಂದ, ಕರುಳ ಕಕ್ಕುಲಾತಿಯಂತೆ ಕಣ್ಣೋಟ ತಡಕಾಡುತ್ತಿದೆ. ಅಗತ್ಯ ಇಲ್ಲುವುದೆಲ್ಲ ಇಲ್ಲಿ ಬಿಟ್ಟು ಹೋಗಿ. ಯಾರೋ ಚಪ್ಪಲಿ ಬಿಟ್ಟರು, ಮತ್ಯಾರೋ ಬಿಟ್ಟರು ಬಟ್ಟೆ ಬರೆ. 5-6 ಪುಸ್ತಕ, ಪಟಪಟನೆ ಬಡಿಯುವ ಟೋಪಿ, ಬಾಯ್ ತೆರೆದ ಬ್ಯಾಗಿನ ಜಿಪ್, ಪ್ಲಾಸ್ಟಿಕ್ ಕವರ್ ಹಾಸಿದ ಕುಪ್ಪೆ, ರೆಕ್ಕೆ ಮುಕ್ಕಾದ ಮುಖ ಕೆಲವು, ಮೊಣಕಾಲು ಸವೆದ ಮೋಹಗಳು ಕೆಲವು. ಒಂದು ಕೈ 1000 ದೀಪವ ಬೆಳಗಿಸಬಲ್ಲದು. ಕರುಣೆ ಶರೀರವನ್ನು ಜೀವಂತವಾಗಿ ಅರಳಿಸಬಲ್ಲದು. ಫುಟ್ಪಾತ್ಗಿಂತ ಪುಣ್ಯಸ್ಥಳ ಯಾವುದು? ನೆರಳಿಲ್ಲದ ಜೀವರಾಶಿಯ ನಿವಾಸ ಗೋಡೆಗೆಳೆದ್ದ ಮನೆಗಳಿಗಿಂತ ಮೇಲು. ಅಲ್ಲಿಯೇ ಚಾಳೀಸು ತೊರೆದಿದ್ದಾರೆ. ಯಾರೋ ಕನಸು ತೊರೆದು ಹೋದರು, ಮತ್ಯಾರೋ ಚರಿತ್ರೆಯನು. ಅಗತ್ಯ ಇರುವವರು ಏನನ್ನಾದರೂ ತೆಗೆದುಕೊಂಡು ಹೋಗಬಹುದು. ತೊಯ್ಯುವ ಮುನ್ನ ನೆನಪುಗಳು ತಾಕುತ್ತವೆ. ಕೆಲಸಕ್ಕೆ ಬಾರದು ಅಂದುಕೊಂಡವರು ಯಾರೋ ಹೋದರು ಹೃದಯ ತೊರೆದು. ಕೆಲಸಕ್ಕೆ ಬಾರದಿದ್ದೀತಾ ಎಂದು ಯಾರೋ ಎದೆಗಪ್ಪಿಕೊಂಡರು.
ಇದು ಆಕಾಶವಾಣಿಯ ಸರ್ವಭಾಷಾ ಕವಿ ಸಮ್ಮೇಳನ. ಡಾಕ್ಟರ್ ಅಂಜುಮ್ ಬಾರಾಬಂಕಿ ಇವರು ಉರ್ದು ಕವಿ. 3 ಬಾರಿ ಉರ್ದು ಅಕಾಡೆಮಿಯ ಪ್ರಶಸ್ತಿಗಳನ್ನು ಪಡೆದಿರುವ ಇವರು ಹಿಂದಿ ಹಾಗೂ ಉರ್ದು ಭಾಷೆಯಲ್ಲಿ ಗಜಲ್ ಸಂಗ್ರಹಗಳನ್ನು ಪ್ರಕಟಿಸಿದ್ದಾರೆ. ಇವರಿಂದ ಈಗ ಮೂಲ ಉರ್ದು ಕವಿತೆಯನ್ನು ಕೇಳೋಣ. हर तरफ धूम है लफ्जों की बदौलत मेरी, हर तरफ धूम है लफ्जों की बदौलत मेरी. ಉರ್ದು ಗಜಲ್ ಡಾಕ್ಟರ್ ಅಂಜುಮ್ ಬಾರಾಬಂಕಿ. ಕನ್ನಡಕ್ಕೆ ಬೋಡೆ ರಿಯಾಜ್ ಅಹ್ಮದ್ ತಿಮ್ಮಾಪುರಿ. ಎಲ್ಲೆಡೆ ಇಹುದು ಅಬ್ಬರವು ಶಬ್ದಗಳಿಂದಾಗಿ ನನ್ನ, ಎಲ್ಲೆಡೆ ಇಹುದು ಅಬ್ಬರವು ಶಬ್ದಗಳಿಂದಾಗಿ ನನ್ನ, ಕೆಲ ಹಿರಿಯರು ತೋರುತಿಹರು ಗೌರವವ ನನ್ನ, ಕೆಲ ಹಿರಿಯರು ತೋರುತಿಹರು ಗೌರವವ ನನ್ನ, ಸಂಕಟವು ಹೆಚ್ಚಿಸುವುದು ಧೈರ್ಯವನ್ನು ನನ್ನ, ಸಂಕಟವು ಹೆಚ್ಚಿಸುವುದು ಧೈರ್ಯವನ್ನು ನನ್ನ, ಪ್ರಾಪ್ತವಾಗಿಹುದೀಗ ಕಳೆದ ಸ್ವರ್ಗವು ನನ್ನ, ಪ್ರಾಪ್ತವಾಗಿಹುದೀಗ ಕಳೆದ ಸ್ವರ್ಗವು ನನ್ನ, ಕಾಗದದಿ ಬರೆದಿಡಿ ಹೆಸರು ವಿಳಾಸವ ಒಂದೆಡೆ, ಕಾಗದದಿ ಬರೆದಿಡಿ ಹೆಸರು ವಿಳಾಸವ ಒಂದೆಡೆ, ಬದುಕಿನ ಯಾವುದೋ ತಿರುವಲಿ ಬೇಕಾಗಬಹುದು ನನ್ನ, ಬದುಕಿನ ಯಾವುದೋ ತಿರುವಲಿ ಬೇಕಾಗಬಹುದು ನನ್ನ, ಪ್ರೇಮದ ಕಡುರಂಗಿನ ಜ್ಯೋತಿಯು ಚೆಲ್ಲಿದೆ ಎಲ್ಲೆಡೆ, ಪ್ರೇಮದ ಕಡುರಂಗಿನ ಜ್ಯೋತಿಯು ಚೆಲ್ಲಿದೆ ಎಲ್ಲೆಡೆ, ದೂರ ದೂರದ ಲೋಕದಿ ಹರಡಿದೆ ಸಾಮ್ರಾಜ್ಯವು ನನ್ನ, ದೂರ ದೂರದ ಲೋಕದಿ ಹರಡಿದೆ ಸಾಮ್ರಾಜ್ಯವು ನನ್ನ, ಮಣ್ಣಿನ ಸಾಮಾನ್ಯ ಹಣತೆಯೂ ಆಗಿರುವೆ ನಾನು, ಮಣ್ಣಿನ ಸಾಮಾನ್ಯ ಹಣತೆಯೂ ಆಗಿರುವೆ ನಾನು, ಆದರೆ ಜನರು ನೀಡುತ್ತಿಹರು ಗಾಳಿಗೆ ದೂರು ನನ್ನ, ಆದರೆ ಜನರು ನೀಡುತ್ತಿಹರು ಗಾಳಿಗೆ ದೂರು ನನ್ನ, ಕೆಲ ಅಲ್ಪಮತಿಗಳು ಇಹರು ಈ ಶಹರಿನಲ್ಲಿ, ಕೆಲವು ಅಲ್ಪಮತಿಗಳು ಇಹರು ಈ ಶಹರಿನಲ್ಲಿ, ನಿರತರು ಸದಾ ಇವರು ಕಳೆಯಲು ಮೌಲ್ಯವ ನನ್ನ, ನಿರತರು ಸದಾ ಇವರು ಕಳೆಯಲು ಮೌಲ್ಯವ ನನ್ನ, ಈ ಭೂಮಿಯು ನುಡಿಯುವುದು ಸಾಕ್ಷ್ಯ ಎಂದೆಂದು, ಈ ಭೂಮಿಯು ನುಡಿಯುವುದು ಸಾಕ್ಷ್ಯ ಎಂದೆಂದು, ಸಂಕಟ ಸಾಗರವು ಅಡಗಿಸಿಲ್ಲ ಎಂದು ಧೈರ್ಯವ ನನ್ನ, ಸಂಕಟ ಸಾಗರವು ಅಡಗಿಸಿಲ್ಲ ಎಂದು ಧೈರ್ಯವ ನನ್ನ, ಎಲ್ಲೆಡೆ ಇಹುದು ಅಬ್ಬರವು ಶಬ್ದಗಳಿಂದಾಗಿ ನನ್ನ, ಕೆಲ ಹಿರಿಯರು ತೋರುತಿಹರು ಗೌರವವ ನನ್ನ. ಇದು ಆಕಾಶವಾಣಿಯ ಸರ್ವಭಾಷಾ ಕವಿ ಸಮ್ಮೇಳನ. ಶ್ರೋತೃಗಳೇ, 1956ರಿಂದ ನಿರಂತರವಾಗಿ ನಡೆದುಕೊಂಡು ಬರುತ್ತಿರುವ ಈ ರಾಷ್ಟ್ರೀಯ ಕವಿ ಸಮ್ಮೇಳನದಲ್ಲಿ ಇಂದು 23 ಕವಿತೆಗಳನ್ನು 22 ಕವಿಗಳು ಪ್ರಸ್ತುತಪಡಿಸಿದ್ದಾರೆ. ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಕವಿತೆಗಳನ್ನು ಪ್ರಸ್ತುತಪಡಿಸಿ ಅವುಗಳನ್ನು ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಬಂದ ಕವಿಗಳು ಪ್ರಸ್ತುತಪಡಿಸಿದ ಕವಿತೆಗಳನ್ನು ಕನ್ನಡಕ್ಕೆ ಅನುವಾದಿಸಿ ಇದುವರೆಗೆ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಭಾಗದ ಕವಿಗಳು ಕನ್ನಡಕ್ಕೆ ಅನುವಾದಿಸಿ ಈ ಕವಿತೆಗಳನ್ನು ವಾಚಿಸಿದ್ದಾರೆ. 70ರ ವಸಂತದ ಹೊಸ್ತಿಲಲ್ಲಿರುವ ಈ ರಾಷ್ಟ್ರೀಯ ಕವಿ ಸಮ್ಮೇಳನ ಹಿರಿಮೆ ಗರಿಮೆಗಳು ಹೀಗೆ ಮುಂದುವರಿಯುತ್ತಿರಲಿ ಎಂದು ಆಶಿಸುತ್ತಾ ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇದುವರೆಗೂ ರಾಷ್ಟ್ರೀಯ ಕವಿ ಸಮ್ಮೇಳನ 2026 ಕಾರ್ಯಕ್ರಮ ಕೇಳಿದಿರಿ. ನಿರ್ಮಾಣ ನಂದನ್ ಕುಮಾರ್ LO. ಕಾರ್ಯಕ್ರಮ ಪ್ರಸ್ತುತಿ ಹಾಗೂ ಸಮಗ್ರ ನಿರ್ವಹಣೆ ನೂತನ S. ಕದಂ. ಸಹಕಾರ ಧನ್ರಾಜ್ SB. ಆಕಾಶವಾಣಿ ಧಾರವಾಡ, ಮೈಸೂರು, ಭದ್ರಾವತಿ, ಹಾಸನ, ಮಂಗಳೂರು, ಕಲಬುರಗಿ, ಮಡಿಕೇರಿ, ಚಿತ್ರದುರ್ಗ, ಕಾರವಾರ ಹಾಗೂ ರಾಯಚೂರು ಕೇಂದ್ರಗಳ ಸಹಕಾರದೊಂದಿಗೆ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಲಾಗಿತ್ತು.